ಆಧಾರ ನೀದೇಸಯಾ, ಆಧಾರ ನೀದೇಸಯಾ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀದೇಸಯಾ, ಆಧಾರ ನೀದೇಸಯಾ. ಮತಿಹೀನನಾಗಿ ಮರೆತು ದೇವ ದೂರಕ್ಕೆ ಹೋಗದ ಹಾಗೆ, ಮತಿಹೀನಳಾಗಿ ಮರೆತು ದೇವ ದೂರಕ್ಕೆ ಹೋಗದ ಹಾಗೆ, ನಿನ್ನಾತ್ಮನಿಂದ ಬಾಳಲು ನನಗೆ ಬಲವನ್ನು ನೀಡಯ. ನಿನ್ನಾತ್ಮನಿಂದ ಬಾಳಲು ನನಗೆ ಬಲವನ್ನು ನೀಡಯ. ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿರಲು, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ. ಆಧಾರ ನೀದೇಸಯಾ, ಆಧಾರ ನೀದೇಸಯಾ. ಎನ್ ಪ್ರಾಣ ಪ್ರಿಯನೇ ಯೇಸು, ನಿನ್ನ ರಕ್ಷಣೆ ನಿತ್ಯವು ನನಗೆ. ಎನ್ ಪ್ರಾಣ ಪ್ರಿಯನೇ ಯೇಸು, ನಿನ್ನ ರಕ್ಷಣೆ ನಿತ್ಯವು ನನಗೆ. ತಪ್ಪದೆ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡಯ. ತಪ್ಪದೆ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡಯ. ಆಧಾರ ನೀದೇಸಯಾ, ಆಧಾರ ನೀದೇಸಯಾ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀದೇಸಯಾ, ಆಧಾರ ನೀದೇಸಯಾ. ಥ್ಯಾಂಕ್ ಯು. ದೇವರ ವಾಕ್ಯ ಸೈತಾನ ವಿಷಯವಾಗಿ ನಮಗೆ ಕೊಟ್ಟಂತ ಎಚ್ಚರಿಕೆ, ಅದು ಮೊದಲೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಫಸ್ಟ್ ಪೀಟರ್ ಚಾಪ್ಟರ್ 5 ವರ್ಸ್ 8. ಪೇತ್ರನ್ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ, ಒಂದು ದೊಡ್ಡ ವಾರ್ನಿಂಗ್. 8ನೇ ವಚನ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಆಮೇಲೆ 9ನೇ ವಚನದ ಮೊದಲನೇ ಭಾಗ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನ ಎದುರಿಸಿರಿ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನ ಎದುರಿಸಿರಿ. ಇದು ನಮಗೆ ದೇವರು ಕೊಟ್ಟಿರ್ತಕ್ಕಂತಹ ದೊಡ್ಡ ಒಂದು ಎಚ್ಚರಿಕೆ, ಒಂದು ಕಮಾಂಡ್ ಕೂಡ ಇದು ಆಗಿರ್ತದೆ. ಈಗ ನಾವು ವಾಕ್ಯಕ್ಕೆ ಮುಂದಕ್ಕೆ ಹೋಗುವ ಮುಂಚೆ ತಿರುಗೊಮ್ಮೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಮೊದಲಿನ 18 ವಚನಗಳನ್ನ ನಾವು ಓದ್ಕೊಳ್ಳೋಣ. ಎಫೆಸ 6:18 ನಾನೇ ಓದ್ತೇನೆ. ಕ್ರೈಸ್ತರು ನಡೆಸುವ ಯುದ್ಧದಲ್ಲಿ ದೇವರು ಕೊಡುವ ಸರ್ವಾಯುಧಗಳು ಅವಶ್ಯವಾಗಿವೆ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ
ಇರುವ ದುರಾತ್ಮಗಳ ಸೇನೆ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಅದರಿಂದ ನೀವು ಎಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಇದು ಪ್ರಾರಂಭದಿಂದ 10ನೇ ವರ್ಷದಿಂದ 18ನೇ ವರ್ಷದವರೆಗೆ ದೇವರು ನಮ್ಮ ಕೂಡ ಮಾತಾಡ್ತಾ ಇದ್ದಾನೆ, ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಕಮೆಂಟ್ ಮಾಡ್ತಾ ಇದ್ದಾನೆ ಮತ್ತು ನಾವೇನ್ ಮಾಡಬೇಕು ಎಂಬಂತ ವಿಷಯಗಳನ್ನು ಕೂಡ ನಮಗೆ ಆತನು ತಿಳಿಸ್ತಾ ಬರ್ತಾ ಇದ್ದಾನೆ. ಈಗ ನಾವು ನಿನ್ನೆ ಓದುವಾರ ದಿವಸ 16ನೇ ವಚನನ ನಾವು ಓದಿ ಅರ್ಧ ಧ್ಯಾನ ಮಾಡಿದೆವು. ವಾಕ್ಯ ಹೀಗೆ ಹೇಳ್ತದೆ, 16ನೇ ವಚನ, ಎಫೆಸ 6:16. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನ ಆರಿಸುವುದಕ್ಕೆ ಶಕ್ತರಾಗುವಿರಿ ಎಂಬುದಾಗಿ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಫಸ್ಟ್ ಆಫ್ ಆಲ್ ನಾವು ಧ್ಯಾನ ಮಾಡಿದೆವು ನಂಬಿಕೆ. ಈ ನಂಬಿಕೆ ಬಹಳ ಅತ್ಯಮೂಲ್ಯವಾದಂತ ನಂಬಿಕೆ, ಅಮೂಲ್ಯವಾದಂತ ನಂಬಿಕೆ. ನಮ್ಮನ್ನು ದೇವರ ಮಹಿಮೆಗೆ ನಡೆಸುವಂತಹ ನಂಬಿಕೆ, ಎಲ್ಲಾ ಆಶೀರ್ವಾದಗಳಿಗೆ ಪ್ರಥಮ ಮೂಲ ನಂಬಿಕೆ, ಎಲ್ಲಾ ಆತ್ಮೀಕ ವಿಷಯಗಳಿಗೆ ಮತ್ತು ಮುನ್ನಡೆಗೆ ಅತಿ ಪ್ರಾಮುಖ್ಯವಾದಂತ ವಿಷಯ ಯಾವುದಂದ್ರೆ ನಂಬಿಕೆ. ಈ ನಂಬಿಕೆ ಎಂಬಂತ ವಿಷಯ 3 ಅಕ್ಷರ. ಇದನ್ನ ನಾವು ತೆಗೆದು ಹಾಕ್ಬಿಟ್ರೆ ಇನ್ನು ಬೇರೆ ಎಲ್ಲ ವಿಷಯಗಳು ವ್ಯರ್ಥವಾಗಿ ಹೋಗ್ತದೆ, ಖಾಲಿಯಾಗಿ ಹೋಗ್ತದೆ. ಆದ್ರಿಂದ ನಾವು ಈ ವಾಕ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡೋಣ. ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯ ನಮ್ಮ ಹೃದಯಕ್ಕೆ ಅದು ಇಳಿಬೇಕಾದ್ರೆ ಅತ್ಯಾಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಬೇಕು ಮತ್ತು ನಮ್ಮ ಹೃದಯದಲ್ಲಿ ಕೇಳಿದಂತ ವಾಕ್ಯವನ್ನ ಇಟ್ಕೊಳ್ಬೇಕು ಮತ್ತು ಅದರ ಯಾವಾಗಲೂ ಅದರ ಧ್ಯಾನ ನಮ್ಮಲ್ಲಿ ಇರಬೇಕು. ಹಾಗಿರುವಾಗ ದೇವರ ವಾಕ್ಯ, ಕೇಳಿದಂತ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಅದು ಇಳಿಯುತ್ತದೆ ಮತ್ತು ಅದು ನಮಗೆ ಅದರಿಂದ ವಿಶೇಷವಾದ ಆತ್ಮಿಕ ಪ್ರಯೋಜನ, ಪ್ರೋತ್ಸಾಹ, ಎಚ್ಚರಿಕೆ ಇದು ನಮಗೆ ಅದು ಕೊಡುವಂಥದ್ದು ಆಗಿರ್ತದೆ. ಕಳೆದ ಸಾರಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಎಂಬುದಾಗಿ ಹೇಳುವಂತ ಮೊದಲನೆಯ ವಿಷಯ ಕಳೆದ ಸಾರಿ ನಾ ಮಾತಾಡಿದೆ, ನಂಬಿಕೆ. ಈ ನಂಬಿಕೆಯ ಕುರಿತಾಗಿ ನಾವು ಸಾಕಷ್ಟು ಓದಿದೆವು. ಸುಮಾರು 13 ಪಾಯಿಂಟ್ಸ್ಗಳನ್ನ ನಾನು ನಿಮ್ಗೆ ಕಳೆದ ಸಾರಿ ತಿಳಿಸ್ತಾ ಬಂದೆ. ನಂಬಿಕೆ, ನಾವು ನಂಬಿದರೆ, ನಾವು ಕರ್ತನನ್ನು ಆತನ ವಾಕ್ಯವನ್ನು ನಂಬಿದರೆ ಏನಾಗ್ತದೆ, ಏನಾದ್ರೂ ಪರಿಣಾಮ ಉಂಟಾಗ್ತದೆ ಎಂಬತಕ್ಕಂಥ ವಿಷಯವನ್ನ ಕಳೆದ ಸಾರಿ ನಾವು ನೋಡಿದೆವು.
ತಿರುಗಿ ಅದನ್ನ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದಾಗ್ಯೂ ಸ್ವಲ್ಪ ಅದನ್ನ ನಿಮ್ಮ ನೆನಪಿಗೆ ತಕ್ಕೊಂಡ್ರೆ ತುಂಬಾ ಒಳ್ಳೆಯದು ಆಗ್ತದೆ. ಸೊ ಆದ್ರಿಂದ ನಂಬಿಕೆ ನಮ್ಮ ಕ್ರಿಸ್ತಿಯ ಜೀವಿತದ ಮುನ್ನಡೆಗೆ ಈ ನಂಬಿಕೆ ಬಹಳ ಪ್ರಾಮುಖ್ಯವಾದಂಥದ್ದು. ಮತ್ತು ಬೇರೆ ಎಲ್ಲ ವಿಷಯಗಳಿಗೂ ಈ ನಂಬಿಕೆ ಬಹಳ ಪ್ರಾಮುಖ್ಯವಾದದ್ದು. ಈ ನಂಬಿಕೆ ಅನ್ನುವಂಥದ್ದು ದೇವರು ನಮಗೆ ಕೊಡುವಂತಹ ಒಂದು ಅಸ್ತ್ರ, ಒಂದು ವೆಪನ್ ಎಂಬುದಾಗಿ ಕಳೆಸಾರಿ ನಾನು ನಿಮ್ಗೆ ಹೇಳ್ತಾ ಬಂದೆ. ಯಾಕಂದ್ರೆ ದೇವರ ವಾಕ್ಯ ಅದು ನಮಗೆ ಬೋಧಿಸ್ತದೆ. ಇದು ವೆಪನ್, ಬಟ್ ಇಟ್ಸ್ ನಾಟ್ ಎ ಫಿಸಿಕಲ್ ವೆಪನ್. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇದೊಂದು ಭೌಮಿಕವಾದಂತ ಒಂದು ವೆಪನ್ ಅಲ್ವೇ ಅಲ್ಲ. ಆದ್ರೆ ಇದು ಆತ್ಮೀಕವಾದಂತ ಒಂದು ವೆಪನ್. ಇದು ದೇವರು ಕೊಡುವಂಥದ್ದು. ಸೊ ಆದ್ರಿಂದ ನಾವು ರಕ್ಷಣೆ ಹೊಂದಿದ್ದು ಮತ್ತೆ ಇಲ್ಲಿವರೆಗೆ ಎಷ್ಟೋ ವರ್ಷಗಳಾಯ್ತು. ಇಲ್ಲಿವರೆಗೆ ನಾವು ಬೆಳೀತಾ 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 ಬಂದೆವು. ಅದರಲ್ಲಿ ಸಂತೋಷ ಪಡ್ತಾ ಬಂದೆವು. ಇದೆಲ್ಲ ದೇವರ ಮಹಾ ಕೃಪೆ ಅನುಸಾರವಾಗಿ ನಮ್ಮ ಜೀವಿತ ಅದು ಮುನ್ನಡೀತಾ ಇದೆ. ಸೊ ಆದ್ರಿಂದ ನಾವು ದೇವರಿಗೆ ಎಷ್ಟು ಸ್ತೋತ್ರವನ್ನು ಸಲ್ಲಿಸಿದ್ರು ಸಾಲದು. ಪ್ರತಿ ಸಾರಿ ನಾವು ಇದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾ ಬರಬೇಕು. ಬೆಳಗ್ಗೆ ನೀವು ಪ್ರಾರ್ಥನೆ ಮಾಡುವಾಗ 1-2-3 ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದು. ಅದೇನಂದ್ರೆ, ದೇವರೇ, ಈ ಬೆಳಗ್ಗೆ ನಮಗೆ ಕೊಟ್ಟಂತ ಹೊಸ ದಿನಕ್ಕಾಗಿ ಸ್ತೋತ್ರ, ಮತ್ತು ಈಗ ಓದಿದಂತ ವಾಕ್ಯಗಳಿಗಾಗಿ ಸ್ತೋತ್ರ, ಮತ್ತು ಈ ವಾಕ್ಯದ ಮುಖಾಂತರವಾಗಿ ನೀನು ಮಾತನಾಡು. ಏನು ಮಾತನಾಡ್ತೀಯೋ ಅದನ್ನು ನಾವು ಬಹಳ ಆಸಕ್ತಿಯಿಂದ ಕೇಳಿ ಆಲಿಸಿ ಆತ್ಮಿಕ ಬಲವನ್ನ ಈ ದಿನ ನಾವು ಹೊಂದಿ ನಿನಗೋಸ್ಕರವಾಗಿ ಜೀವಿಸುವಂತ ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ತುಂಬಾ ಅದು ಪ್ರಯೋಜನ ಆಗ್ತದೆ. ಒಳ್ಳೇದು ಕೂಡ ಅದು ಆಗುವಂಥದ್ದು ಆಗಿರ್ತದೆ. ಸೊ ಆದ್ರಿಂದ ಈಗ ದೇವರ ವಾಕ್ಯ ಹೇಳ್ತದೆ ಏನಂದ್ರೆ, ನೀವು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿ. ನಂಬಿಕೆ ಎಂಬ ಗುರಾಣಿ ಬಹಳ ಅದ್ಭುತವಾದಂತಹ ಒಂದು ಮಾತು ಇದು ಆಗಿರ್ತದೆ. ಈ ನಂಬಿಕೆ ಎಂಬಂತಹ ಗುರಾಣಿ ಇದು ಹೋರಾಟದಲ್ಲಿ ಉಪಯೋಗಿಸುವಂತ, ಅಥವಾ ಹಿಂದಿನ ಕಾಲದಲ್ಲಿ ಯುದ್ಧದಲ್ಲಿ ಉಪಯೋಗಿಸ್ತಾ ಇದ್ದಂತ ಒಂದು ವೆಪನ್ ಇದು. ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಈ ಗುರಾಣಿ ಉಪಯೋಗಿಸುವಂಥದ್ದು ಬಹಳ ವಿರಳ, ಎಲ್ಲೂ ಕಾಣಿಸ್ಕೊಳ್ಳುವುದಿಲ್ಲ. ಆದ್ರೂ ಕೂಡ ಈ ಗುರಾಣಿ ಮಾಡುವಂತ ಕೆಲಸ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂತ ವೆಪನ್ಗಳಿದೆ, ಆಯುಧಗಳಿದೆ. ಆ ಆಯುಧಗಳು ನಮಗೆ ಬಹಳಷ್ಟು ಹೋರಾಟಗಾರರಿಗೆ ಸಹಾಯ ಮಾಡುವಂಥದ್ದು ಅದು ಆಗಿರ್ತದೆ. ಸೊ ಆದ್ರಿಂದ ಈ ನಂಬಿಕೆ ಬಹಳ ಪ್ರಾಮುಖ್ಯವಾದಂತಹ ಅಂಶ. ನಂಬಿಕೆ ಮುಖಾಂತರವಾಗಿ ನಾವು ರಕ್ಷಣೆ ಹೊಂದಿಬಿಟ್ವಿ. ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ನಂಬಿ ಅಂಗೀಕಾರ ಮಾಡಿಕೊಂಡೆವು. ಈಗ ದೇವರು ನಮ್ಮನ್ನು ಬೆಳೆಸುತ್ತಾ ಬಂದಿದ್ದಾನೆ. ಮತ್ತು ಕರ್ತನು ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಆತನು ಇರುವಂತವನು ಆಗಿರ್ತಾನೆ. ಸೊ ಆದ್ರಿಂದ ಇವಾಗ ಈ ನಂಬಿಕೆ ಎಂಬಂತ ಗುರಾಣಿ, ಈ ಗುರಾಣಿ ಇದು ಹೋರಾಟದಲ್ಲಿ ಬಹಳ ಅತಿ ಪ್ರಾಮುಖ್ಯವಾದದ್ದು. ದಿಸ್ ಇಸ್ ನಾಟ್ ಎ ಫಿಸಿಕಲ್ ಫೈಟಿಂಗ್. ನಾನು ಮೊದಲೇನೆ ಹೇಳ್ತಾ ಬಂದಿದ್ದೀನಿ, ಇದೊಂದು ಭೌಮಿಕವಾದಂತಹ ಒಂದು ಹೋರಾಟ ಅಲ್ಲ, ಇದೊಂದು ಆತ್ಮಿಕವಾದಂತಹ ಹೋರಾಟ. ಆತ್ಮಿಕವಾದಂತಹ ಹೋರಾಟ ಅಂದ್ರೆ ಇದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು, ನಮ್ಮ ಹೃದಯಕ್ಕೆ ಸಂಬಂಧಪಟ್ಟದ್ದು. ಈ ಹೃದಯ ಮನಸ್ಸು ಅದು ಏನಂದ್ರೆ, ಒಂದು ನಮ್ಮ ಜೀವಿತದಲ್ಲಿ ನಮ್ಮ ದೇಹಕ್ಕೆ ಒಂದು ಬಾಗಿಲು ಇದ್ದ ಹಾಗೆ, ಒಂದು ಡೋರ್ ಇದ್ದ ಹಾಗೆ. ಆ ನಂಬಿಕೆ, ಆ ಮನಸ್ಸನ್ನ ಎಂಬಂತ
ಆ ಆ ಬಾಗಿಲನ್ನ ಅನೇಕ ವಿಷಯಗಳಿಗೆ ನಾವು ತೆರೆಯುತ್ತೇವೆ. ತೆರೆದಾಗ ಏನಾಗ್ತದೆ, ನಾವು ಇಷ್ಟಪಡುವಂತ ವಿಷಯಗಳು ಅದು ನಮ್ಮೊಳಗೆ ಬಂದು ಕೂತ್ಕೊಳ್ತದೆ, ಸೇರ್ತದೆ. ಆದ್ರೆ ನಾವು ಬರೀ ಆತ್ಮೀಕವಾದಂತ ವಿಷಯಗಳಿಗೆ, ಅದರಲ್ಲಿಯೂ ಎಫೆಸ 6ನೇ ಅಧ್ಯಾಯ 10ರಿಂದ 18ನೇ ವಚನದಲ್ಲಿ ಬರೆಯಲ್ಪಟ್ಟಂತ ಈ ವಾಕ್ಯಗಳನ್ನ ಬಹಳವಾಗಿ ನಾವು ಪ್ರೀತಿ ಮಾಡಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಇದರ ಕಡೆ ಗಮನವನ್ನು ಕೊಟ್ಟು ಇದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ನಾವು ಶತ ಪ್ರಯತ್ನ ಮಾಡಬೇಕು. ಸುಮ್ಮನೆ ಕೇಳಿದ್ರೆ ಸಾಲದು, ಇದನ್ನ ಅಳವಡಿಸಿಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ಸೈತಾನನು ಏನ್ ಮಾಡ್ತಾನೆ ಅಂದ್ರೆ, ನೀನ್ ವಾಕ್ಯ ಕೇಳ್ತೀಯಾ, ಆಯ್ತು ಕೇಳು, ಎಷ್ಟು ಬೇಕಾದ್ರೂ ಕೇಳು, ಅವನು ಬಿಟ್ಬಿಡ್ತಾನೆ, ಏನು ಅಡ್ಡಿ ಮಾಡೋದಿಲ್ಲ. ಆದ್ರೆ ಯಾವಾಗ ಅದನ್ನ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀಯೋ ಅದಕ್ಕೆ ಸೈತಾನ ಬಿಡುದಿಲ್ಲ. ಅವನು ನಾನಾ ವಿಧವಾದಂತ ಅಡ್ಡಿ ಅಡಚಣೆಗಳನ್ನ ತಂದು ಹಾಕ್ಬಿಡ್ತಾನೆ. ನಾವು ಆ ವಾಕ್ಯವನ್ನು ಪ್ರೀತಿ ಮಾಡದಂತೆ, ಅಳವಡಿಸಿಕೊಳ್ಳದಂತೆ, ಅದರಿಂದ ಆಶೀರ್ವಾದವನ್ನು ಪಡ್ಕೊಳ್ಳದಂತೆ ಏನಾದ್ರೂ ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಅಡ್ಡಿ ಅಡಚಣೆಗಳನ್ನ ತಂದುಬಿಟ್ಟು ಅಡ್ಡಿ ಮಾಡಿಬಿಡ್ತಾನೆ. ಅವನ ಹೆಸರೇ ಅಡ್ಡಿಪಡಿಸುವನು ಅಂತ ಅದರ ಆ ಸೈತಾನನ ಹೆಸರು. ಅವನ ಅಡ್ಡಿಪಡಿಸುವಂತವನು, ಎಲ್ಲ ವಿಷಯಗಳಲ್ಲಿ ಅಡ್ಡಿಪಡಿಸ್ತಾನೆ. ದೇವರ ವಾಕ್ಯವನ್ನು ಕೇಳಕ್ಕೆ ಬಿಡ್ತಾನೆ ನಿಜ, ಆದ್ರೆ ಅದನ್ನ ಅಳವಡಿಸಿಕೊಳ್ಳಿಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಅಳವಡಿಸಿಕೊಳ್ಳುವುದರಿಂದ ಏನಾಗ್ತದಪ್ಪ ಅಂದ್ರೆ, ಒಂದು ದೊಡ್ಡ ಪರಿಣಾಮ ಆಗ್ತದೆ. ನಮ್ಮ ಜೀವಿತ ಬದಲಾವಣೆ ಆಗ್ತದೆ. ನಾವು ಆತ್ಮಿಕ ವಿಷಯದಲ್ಲಿ ಬಲ ಹೊಂದ್ತೇವೆ. ನಾವಿನ್ನೂ ಶಕ್ತಿವಂತರು ನಾವು ಆಗ್ತೇವೆ. ಇನ್ನಷ್ಟು ದೇವರ ವಾಕ್ಯವನ್ನು ಪ್ರೀತಿಸ್ತೇವೆ, ದೇವರ ವಾಕ್ಯಕ್ಕೆ ಬೆಲೆ ಕೊಡ್ತೇವೆ, ಮತ್ತು ದೇವರ ವಾಕ್ಯವನ್ನ ನಾವು ನಮ್ಮ ಬಾಯಿ ತುಟಿಗಳಲ್ಲಿ ಯಾವಾಗ್ಲೂ ಅದನ್ನ ಮೆಲುಕು ಹಾಕ್ತಾ ಇರ್ತೇವೆ. ಯಾಕೆಂದ್ರೆ ನಾವು ಕಲ್ತಿರುವಂತಹ ವಿಷಯಗಳದು. ಆದ್ರೆ ಬಹಳ ಪ್ರಾಮುಖ್ಯವಾದಂತ ವಿಷಯ ಏನಂತ ಹೇಳುವಾಗ, ಸೈತಾನನು ಅದನ್ನ ಅಳವಡಿಸಿಕೊಳ್ಳುವಿಕೆ ಬಿಡೋದಿಲ್ಲ, ಕೇಳಿಕೆ ಬಿಡ್ತಾನೆ. ಅದಕ್ಕೆ 2 ಕಿವಿ ದೇವರು ನಮಗೆ ಕೊಟ್ಟಿದ್ದಾನೆ, ನಿಜ. ಆ ಕಿವಿಗಳ ಮುಖಾಂತರವಾಗಿ ನಾವು ಏನ್ ಕೇಳ್ತೇವೆ, ಏನನ್ನು ಕೇಳ್ತಾ ಇದ್ದೇವೆ, ಹೇಗೆ ಅದು ನಮ್ಮ ಜೀವಿತದಲ್ಲಿ ಕಾರ್ಯ ತತ್ಪರವಾಗಿರ್ತದೆ ಎಂಬಂಥದ್ದು ನಾವು ಯೋಚನೆ ಮಾಡುವಂಥದ್ದು ಬಹಳ ಅತಿ ಪ್ರಾಮುಖ್ಯವಾದಂತ ವಿಷಯ. ಈಗ ನಂಬಿಕೆ ಅದು ಏನ್ ಮಾಡ್ತದೆ ಅಂತ ನಾವು ನೋಡುವಾಗ, ಕಳೆದ ಸಾರಿ ನಾನು ನಿಮ್ಗೆ ಹೇಳ್ತಾ ಬಂದೆ, ನಂಬಿಕೆ ಮುಖಾಂತರವಾಗಿ ನಾವು ರಕ್ಷಣೆಯ ಅನುಭವಕ್ಕೆ ನಾವು ಬರ್ತೇವೆ. ನಂಬಿಕೆ ಮುಖಾಂತರವಾಗಿ ನಿತ್ಯ ಜೀವನ ಹೊಂದ್ತೇವೆ. ನಂಬಿಕೆ ಮುಖಾಂತರವಾಗಿ ಪಾಪ ಪರಿಹಾರವನ್ನು ಹೊಂದ್ತೇವೆ. ನಂಬಿಕೆ ಮುಖಾಂತರವಾಗಿ ನೀತಿ ನಿರ್ಣಯವನ್ನು ಹೊಂದ್ತೇವೆ. ನಂಬಿಕೆ ಮುಖಾಂತರವಾಗಿ ದೇವರ ಮಕ್ಕಳ ಅಧಿಕಾರವನ್ನು ಹೊಂದ್ತೇವೆ. ನಂಬಿಕೆ ಮುಖಾಂತರವಾಗಿ ವಿಧೇಯತೆಯನ್ನು ನಾವು ಕಲಿಯುತ್ತಾ ಬರ್ತೇವೆ. ನಂಬಿಕೆಯ ಮುಖಾಂತರವಾಗಿ ನಾವು ಕರ್ತನನ್ನು ಪ್ರೀತಿ ಮಾಡ್ತೇವೆ. ನಂಬಿಕೆಯ ಮುಖಾಂತರವಾಗಿ ನಿರೀಕ್ಷೆಯನ್ನು ನಾವು ಹೊಂದುತ್ತಾ ಬರ್ತೇವೆ. ನಂಬಿಕೆಯ ಮುಖಾಂತರವಾಗಿ ಸಮಾಧಾನವನ್ನು ನಾವು ಹೊಂದುತ್ತಾ ಬರ್ತೇವೆ. ನಂಬಿಕೆಯ ಮುಖಾಂತರವಾಗಿ ಸಂತೋಷ, ಮನಃಶಾಂತಿಯನ್ನು ಹೊಂದುತ್ತಾ ಬರ್ತೇವೆ. ಮತ್ತು ಆ ನಂಬಿಕೆ ಅದು ದೇವರನ್ನು ಮೆಚ್ಚಿಸುವುದಕ್ಕೆ ಆ ನಂಬಿಕೆಯ ಮುಖಾಂತರವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಬಹಳ ಗಂಭೀರವಾದಂತ ಒಂದು ವಿಷಯ ಇದು. ಸೊ ಆದ್ರಿಂದ ಈಗ ಕಳೆದ ಸಾರಿ ನಾನು ನಿಮ್ಗೆ ಹೇಳಿದೆ, 2 ಕೊರಿಂಥ 13ನೇ ಅಧ್ಯಾಯ 5ನೇ ವಚನ ಏನು ಹೇಳ್ತದೆ, ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದೀರೋ ಇಲ್ಲವೋ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ ಎಂಬುದಾಗಿ ನಮಗೆ ಬಹಳ ಗಂಭೀರವಾದ ಎಚ್ಚರಿಕೆ ಕೊಡ್ತಾರೆ. ಸೊ ಆದ್ರಿಂದ ಇವಾಗ ಈ ನಂಬಿಕೆ ಅದು ಹೇಗಿರ್ತದಪ್ಪ ನಮ್ಮ ಜೀವಮಾನದಲ್ಲಿ, ಅದು ಒಂದು ಗುರಾಣಿಯ ಹಾಗೆ ಅದು ಇರುವಂತದ್ದಾಗಿರ್ತದೆ. ಒಂದು ಗುರಾಣಿ ಬಹಳ ವಿಶೇಷವಾದ ಸಂಗತಿ. ಗುರಾಣಿ ಈ ಯುದ್ಧದಲ್ಲಿ
ಈ ಗುರಾಣಿನ ಇಟ್ಕೊಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈ ಗುರಾಣಿಗೆ ಅದರ ಮುಂದಿನ ಭಾಗದಲ್ಲಿ ಒಂದು ಗ್ರೀಸ್ನ ಸವರ್ತಾ ಇದ್ರು. ಯಾಕೆಂದ್ರೆ ವೈರಿಗಳ ಮೂಲಕವಾಗಿ ಬರ್ತಕ್ಕಂತ ಎಲ್ಲ ವಿಧವಾದಂತ ಒಂದು ಬಿಲ್ಲು, ಬಾಣ ಅಥವಾ ಬೇರೆ ಬೇರೆ ಕಲ್ಲುಗಳಾಗ್ಲಿ, ಒಂದು ಮದ್ದು ಗುಂಡುಗಳಾಗ್ಲಿ, ಯಾವುದೇ ಸಂಗತಿಗಳು ಅದನ್ನ ನಮ್ಮ ಎದುರಿನಲ್ಲಿ ಹಿಡ್ಕೊಳ್ಳುವಾಗ ಅವರು ಬಿಟ್ಟಂತ ಎಲ್ಲ ವಿಧವಾದಂತ ಈ ವೆಪನ್ಗಳು ಅದು ನಮ್ಮ ಗುರಾಣಿಗೆ ಅದು ತಗುಲಿ ಜಾರಿ ಕೆಳಗೆ ಅದು ಬಿದ್ದು ಹೋಗ್ತದೆ. ಅಂದ್ರೆ ಅರ್ಥ ಏನಂದ್ರೆ ಆ ಗುರಾಣಿ ನಮ್ಮ ಪ್ರಾಣವನ್ನು ರಕ್ಷಿಸ್ತದೆ. ಇದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿ. ನಮ್ಮ ಪ್ರಾಣವನ್ನು ರಕ್ಷಿಸ್ತದೆ ಆ ಗುರಾಣಿ. ಆದ್ರಿಂದ ಹಿಂದಿನ ಕಾಲದಲ್ಲಿ ಕೂಡ ಗುರಾಣಿ ಇಲ್ಲದೆ ಹೋದ್ರೆ ಯುದ್ಧನೇ ನಡೀತಾ ಇರ್ಲಿಲ್ಲ, ಯಾರೂ ಮಾಡ್ತಾ ಇರ್ಲಿಲ್ಲ. ಸೊ ಇವಾಗ ಬಹಳ ಪ್ರಾಮುಖ್ಯವಾದ ಸಂಗತಿ ಏನಪ್ಪಾ ಅಂದ್ರೆ, ಈಗ ನಮ್ಮ ಗುರಾಣಿ ಯಾವುದು? ಈಗಿನ ಮಾಡರ್ನ್ ಒಂದು ಗುರಾಣಿ ಯಾವ್ದಪ್ಪ ಅಂದ್ರೆ ನಂಬಿಕೆ. ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗಳು ಹೊಂದಲೇಬೇಕಾಗಿರ್ತಕ್ಕಂಥ ಗುರಾಣಿ ಯಾವ್ದಪ್ಪ ಅಂದ್ರೆ ನಂಬಿಕೆ. ಆದ್ರಿಂದ ದೇವ್ರ ವಾಕ್ಯ ಹೇಳ್ತದೆ, ನಂಬಿಕೆ ಎಂಬಂತ ಗುರಾಣಿಯನ್ನು ಯಾವಾಗ್ಲೂ ಹಿಡಿಯಿರಿ ಎಂಬುದಾಗಿ ಅದು ನಮಗೆ ಬೋಧನೆ ಮಾಡ್ತದೆ. ಆಮೇಲೆ ಈ ನಂಬಿಕೆ ಅದಕ್ಕೆ ಬಹಳ ಶಕ್ತಿ ಉಂಟು. ನಂಬಿಕೆ ಯಾವಾಗಲೂ ವಿರೋಧಿಯ ವಿರುದ್ಧವಾಗಿ ಅದು ಹೋರಾಡ್ತದೆ ಮತ್ತು ನಂಬಿಕೆ ಕೂಡ ಜಯಿಸ್ತದೆ. ಹೌದು, ನಂಬಿಕೆಗೆ ಅಪಾರವಾದ ಶಕ್ತಿ ಉಂಟು. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಇದ್ದಾಗ ಆ ನಂಬಿಕೆಯ ವಿಷಯವಾಗಿ ಬಹಳಷ್ಟು ನಮಗೆ ಬೋಧನೆ ಮಾಡ್ತಾ ಬಂದಿದ್ದಾರೆ. ಇವತ್ತು ನಮ್ಮನ್ನು ನಾವು ಯಾವಾಗಲೂ ಒಂದು ಚೆಕ್ ಮಾಡ್ಕೊಳ್ಬೇಕು. ಆಗಿಂದಾಗೆ ನಾವು ಚೆಕ್ ಮಾಡ್ತಾ ಇರ್ತೀವಿ. ಜ್ವರ ಬಂದ್ರೆ ಹೇಗೆ ಥರ್ಮಾಮೀಟರ್ ಇಟ್ಟು ನಾವು ನೋಡಿ ಎಷ್ಟು ಜ್ವರ ಇದೆ ಅಂತ ನಾವು ನೋಡ್ಕೊಳ್ತೀವೋ, ಹಾಗೆ ನಮ್ಮ ನಂಬಿಕೆಯ ಲೆವೆಲ್ ಅನ್ನ ನಾವು ಯಾವಾಗಲೂ ಚೆಕ್ ಮಾಡ್ಕೊಳ್ತಾ ಇರ್ಬೇಕು. ಆಮೇಲೆ ನಾವು ಎಷ್ಟರ ಮಟ್ಟಿಗೆ ನಂಬಿಕೆಯಲ್ಲಿ ಸ್ಥಿರವಾಗಿದ್ದೇವೆ, ದೃಢವಾಗಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ಹೋರಾಡ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ನಾವು ಸೈತಾನನ್ನ ಎದುರಿಸ್ತೇವೆ ಎನ್ನುವಂಥದ್ದು ಬಹಳ ಅತಿ ಪ್ರಾಮುಖ್ಯವಾದಂತ ವಿಷಯ ಅದು ಆಗಿರ್ತದೆ. ಇಲ್ಲಿ ನಾವು ನೋಡ್ತಾ ಬಂದೆವು ಏನಂತ ಹೇಳುವಾಗ, ನಂಬಿಕೆ ಎಂಬಂತಹ ಗುರಾಣಿಯನ್ನ ಹಿಡ್ಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಆಗುವಿರಿ. ಈ ನಂಬಿಕೆ ಅದೊಂದು ದೊಡ್ಡ ವೆಪನ್, ನಮ್ಮ ಪ್ರಾಣವನ್ನು ಉಳಿಸ್ತದೆ. ವಿರೋಧಿಗಳಿಂದ ಬರ್ತಕ್ಕಂಥ ಎಲ್ಲ ವಿಧವಾದಂತ ಸಾಮಗ್ರಿಗಳನ್ನ ಅದು ತಡೆಯುತ್ತದೆ ಮತ್ತು ನಮ್ಮನ್ನು ಅದು ರಕ್ಷಿಸ್ತದೆ. ಬಟ್ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ಈ ನಂಬಿಕೆ ಏನ್ ಮಾಡ್ತದಪ್ಪ ಅಂತ ಹೇಳುವಾಗ ಇನ್ನೊಂದು ಕಾರ್ಯಗಳನ್ನ ನಾವು ನೋಡ್ತಾ ಬಂದೆವು. ಅದೇನಂತ ಹೇಳುವಾಗ, ಅದು ಕೆಡುಕನ ಅಗ್ನಿ ಬಾಣಗಳನ್ನ ಆರಿಸ್ತದೆ. ಕೆಡುಕನ ಅಗ್ನಿ ಬಾಣಗಳು ಯೋಚನೆ ಮಾಡಿದ್ದೇವೆ? ಹೆಂಗಾದ್ರೂ ಯಾವತ್ತಾದ್ರೂ ಯೋಚನೆ ಮಾಡಿದ್ದೇವ ಈ ಕೆಡುಕನ ಅಗ್ನಿ ಬಾಣಗಳು ಯಾವುದು? ಅದು ಹೇಗಿರ್ತದೆ? ಅದು ಹೇಗೆ ಬರ್ತದೆ? ಹೇಗೆ ನಮ್ಮ ಮೇಲೆ ಬೀಳ್ತದೆ? ಹೇಗೆ ಸೈತಾನ ಅದರಿಂದ ನಮಗೆ ಟ್ರಬಲ್ ಕೊಡ್ತಾನೆ, ಕಿರುಕುಳ ಕೊಡ್ತಾನೆ? ಹೇಗೆ ನಮ್ಮನ್ನ ನಂಬಿಕೆಯಿಂದ ದೂರ ಮಾಡಲಿಕ್ಕೆ ಆತನು ಪ್ರಯತ್ನ ಮಾಡ್ತಾನೆ ಎಂಬತಕ್ಕಂಥ ವಿಷಯಗಳನ್ನ ನಾವು ಯಾವಾಗಲೂ ತಿಳ್ಕೊಳ್ಳುವಂಥದ್ದು ಎಷ್ಟೋ ಅದು ಅವಶ್ಯಕವಾಗಿದೆ. ಈಗ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ಈ ನಂಬಿಕೆ ಈ ಗುರಾಣಿ ಇದು ಮಾಡುವಂತ ಪ್ರಾಮುಖ್ಯವಾದಂತ ಒಂದು ಸಂಗತಿ ಏನಪ್ಪಾ ಅಂದ್ರೆ, ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸ್ತದೆ. ಕೆಡುಕನ ಅಗ್ನಿ ಬಾಣಗಳು ಬರೇ ಬಾಣ ಅಲ್ಲ,
ಬರೇ ಬಾಣ ಕೂಡ ಹಿಂದಿನ ಕಾಲದಲ್ಲಿ ಅದನ್ನು ಪ್ರಯೋಗಿಸ್ತಾ ಇದ್ರು. ಅದು ಬಹಳ ಅಪಾಯಕರವಾದಂತದ್ದು ಆಗಿತ್ತು. ಅದು ನೇರವಾಗಿ ಒಂದು ವೇಳೆ ಎದೆಗೆ ಅದು ನಾಟಿ ಬಿಟ್ರೆ ಪ್ರಾಣ ಹೊರಟೋಗ್ತಾ ಇತ್ತು. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಕೆಡುಕನ ಅಗ್ನಿ ಬಾಣಗಳಂತೆ ಇಲ್ಲಿ. ಇಲ್ಲಿ ವಾಕ್ಯ ಹಾಗೆ ನಮಗೆ ಹೇಳುವಂತದ್ದಾಗಿರ್ತದೆ. ಕೆಡುಕನ ಅಗ್ನಿ ಬಾಣಗಳು. ಈ ಕೆಡುಕನು ಯಾವ ವಿಧವಾದಂತ ಅಗ್ನಿ ಬಾಣಗಳನ್ನು ನಮ್ಮ ಮೇಲೆ ಪ್ರಯೋಗ ಮಾಡ್ತಾನೆ. ಇದು ಬಹಳ ಪ್ರಾಮುಖ್ಯವಾದಂತಹ ವಿಷಯ. ಯಾವ ವಿಧವಾದಂತ ಅಗ್ನಿ ಬಾಣಗಳು ಸೈತಾನನು ಬಿಡುವಂತ ನಮ್ಮ ಮೇಲೆ ಬಿಡುವಂತ ಪ್ರಯೋಗ ಮಾಡುವಂತ ಅಗ್ನಿ ಬಾಣಗಳು ಯಾವ್ಯಾವುದು ಅಂತ ನೋಡುವಾಗ ಮೊದಲನೇದಾಗಿ ದೇವರ ವಿಷಯದಲ್ಲಿ ಸಂಶಯ. ದೇವರ ವಿಷಯದಲ್ಲಿ ನಾವು ಅನೇಕ ಸಾರಿ ಸಂಶಯ ಪಡ್ತೇವೆ. ಆಮೇಲೆ ಎರಡನೇದಾಗಿ ದೇವರ ವಾಕ್ಯದ ವಿಷಯದಲ್ಲಿ ಸಂಶಯ ಪಡ್ತೇವೆ. ಹೌದಾ, ದೇವ್ರು ಹೇಳಿದಾನ? ಅವಳು ಅದೇ ಕೇಳಿದ್ದು. ಹೌದಾ, ದೇವ್ರು ಹೇಳಿದ್ದಾನ? ಸೈತಾನ ಅದೇ ಪ್ರಶ್ನೆ ಮಾಡಿದ್ದು. ದೇವ್ರು ಹೇಳಿದ್ನ? ಯಾಕೆಂದ್ರೆ ಈ ಸಂಶಯ ಈ ಬಹಳ ಬಹಳ ಕೆಟ್ಟದದು. ಅಂದ ದೇವರ ವಾಕ್ಯ ಹೇಳ್ತದೆ ಒಂದು ಮಾತು. ಅದು ಯಾಕೋಬನ್ ಬರೆದ ಪತ್ರಿಕೆಯಲ್ಲಿ ಉಂಟದು. ಯಾಕೋಬನ್ ಬರೆದ ಪತ್ರಿಕೆ ಅಲ್ಲಿ ನೋಡ್ರಿ, ಮೊದಲನೇ ಅಧ್ಯಾಯ 5ನೇ ವರ್ಷದಿಂದ 8ನೇ ವರ್ಷದವರೆಗೆ ಇರುವಂತಹ ಭಾಗ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಂದ ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದಿದನೆಂದು ಭಾವಿಸದೇ ಇರಲಿ. ಯಾಕೆಂದ್ರೆ ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ. ಈ ಅಗ್ನಿಬಾಣ, ಸೈತಾನನ ಅಗ್ನಿಬಾಣ, ಬಹಳ ಕ್ರೂರವಾದಂತಹ ಅಗ್ನಿಬಾಣ. ಅದು ಯಾವ್ದಂದ್ರೆ ಸಂದೇಹ. ಡೌಟಿಂಗ್ ದಿ ವರ್ಲ್ಡ್, ಡೌಟಿಂಗ್ ಆನ್ ಗಾಡ್. ದೇವರ ವಿಷಯದಲ್ಲಿ ಹೌದಾ, ದೇವ್ರು ಹಿಂಗ್ ಮಾಡಿದ್ನ? ಖಂಡಿತ ಮಾಡಿರ್ತಿರ್ಲಿಲ್ಲ ಅಂತ ನಾವು ತಪ್ಪು ಮಾಡಿ ನಾವು ಅದನ್ನ ದೇವ್ರ ಮೇಲೆ ಸಂಶಯ ಪಡೋದು. ದೇವ್ರು ಯಾಕೆ ಹಿಂಗ್ ಮಾಡ್ದ? ನನಗೆ ಹಿಂಗ್ ಮಾಡ್ಬಾರ್ದಾಯ್ತಲ್ಲ, ನಾನ್ ಚೆನ್ನಾಗೇ ಇದ್ದೀನಲ್ಲ, ಸರಿಯಾಗಿದ್ದೀನಲ್ಲ, ಸರಿಯಾಗಿ ನಡ್ಕೋತಾ ಇದ್ದೀನಲ್ಲ, ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀನಲ್ಲ, ದೇವ್ರ ವಾಕ್ಯ ಓದ್ತೀನಲ್ಲ, ಆರಾಧನೆಗೆ ಹೋಗ್ತೀನಲ್ಲ, ಕಾಣಿಕೆ ಕೊಡ್ತೀನಲ್ಲ, ದೇವ್ರು ಯಾಕೆ ಹಿಂಗ್ ಮಾಡ್ದ ನನಗೆ? ನಾವು ಯಾವ್ದಾದ್ರು ಸಂಗತಿಗಳನ್ನ ನಾವು ಅದು ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಅಂದುಕೊಳ್ತೇವೆ. ಅದಕ್ಕೋಸ್ಕರ ಅನೇಕ ಸಾರಿ ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಆ ಸಂಗತಿಗಳು ನಮ್ಮ ಜೀವಿತದಲ್ಲಿ ನೆರವೇರದೇ ಇಲ್ಲ. ಎಷ್ಟು ದಿವಸಗಳಾದ್ರೂ ನೆರವೇರೋದಿಲ್ಲ, ಎಷ್ಟು ತಿಂಗಳಾದ್ರೂ ಕೂಡ ನೆರವೇರೋದು. ಏನಾಗ್ತದೆ ಅವಾಗ? ಸಂಶಯ. ಯಾರ ಮೇಲೆ? ದೇವರ ಮೇಲೆ. ಯಾವ್ದ್ರ ಮೇಲೆ? ದೇವರ ವಾಕ್ಯದ ಮೇಲೆ. ದೇವರು ನಮಗೆ ಪ್ರಾರ್ಥನೆ ಸದುತ್ತರವನ್ನು ಕೊಡ್ತೇನೆ ಅಂತ ಅನೇಕ ಕಡೆಗಳಲ್ಲಿ ಆತನು ಬೋಧನೆ ಮಾಡಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ಆತನ ಕೇಳಿಕೋ, ಬೇಡಿಕೋ, ಆತನು ಕೊಡ್ತಾನೆ. ನಾವು ಕೇಳ್ಕೊಳ್ತೇವೆ, ಆದ್ರೂ ದೇವರು ನಮಗೆ ಕೊಡೋದಿಲ್ಲ. ನಾವು ಇಷ್ಟಪಟ್ಟದ್ದನ್ನ ಎಷ್ಟೋ ಸಾರಿ ಕೆಲವಾರು ಸಂಗತಿಗಳನ್ನ ಇಷ್ಟಪಡ್ತೇವೆ. ಉದಾಹರಣೆ, ಒಂದು ಒಳ್ಳೆ ಉದ್ಯೋಗವನ್ನು ಇಷ್ಟಪಡ್ತೇವೆ. ಆ ಉದ್ಯೋಗನ ಇಷ್ಟಪಟ್ಟು ದೇವರೇ ಈ ಉದ್ಯೋಗ ನನಗೆ ಬೇಕು, ಕೊಡು 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 ಅಂತ ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಎಷ್ಟು ತಿಂಗಳುಗಳಾದ್ರೂ ದೇವರು ಕೊಡೋದಿಲ್ಲ. ದೇವರು ಕೊಡದೇ ಇರೋದ್ರಿಂದ ದೇವರು ಕೆಟ್ಟವನಾದ್ನ ನಾವು ಹಾಗೆ ಭಾವಿಸ್ತೇವೆ. ದೇವರ ಮೇಲೆ ಸಂದೇಹ, ಆಮೇಲೆ ದೇವರ ಮೇಲೆ ಇರ್ತಕ್ಕಂಥ ಆ ನಂಬಿಕೆ ಕೂಡ ಅದು ಕುಂದಿ ಹೋಗುವಂತದ್ದು ಆಗಿರ್ತದೆ. ಸೊ ಆದ್ರಿಂದ
ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ ಆ ವಾಕ್ಯದಲ್ಲಿ ಈ ಕನ್ನೆ ನಾವು ನೋಡಿದ್ವಿ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಂದ ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಯಾಕೆಂದ್ರೆ ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲಾ ಚಂಚಲನೂ ಆಗಿರ್ತಾನೆ. ಈ ಚಂಚಲ ಸ್ವಭಾವ, ಅಪನಂಬಿಕೆ, ಈ ಎರಡು ಸಂಗತಿಗಳು ಬಹಳ ಒಂದು ವೇಳೆ ಅದು ವಿಷಭರಿತವಾದಂತ ಒಂದು ಕೆಲಸಗಳನ್ನ ನಮ್ಮಲ್ಲಿ ಮಾಡ್ತದೆ. ಅದೊಂದು ವಿಷಭರಿತವಾದಂತ ಬಾಣ ಇದ್ದ ಹಾಗೆ. ಏನಪ್ಪಾ ಅಂತ ಹೇಳುವಾಗ ಸಂದೇಹ ಮತ್ತು ಎರಡು ಮನಸ್ಸು. ನೋಡ್ರಿ, ಒಂದ್ ಸಂಗತಿ ಏನಪ್ಪಾ ಅಂದ್ರೆ, ಎಷ್ಟೋ ಸಾರಿ ನಾವು ರಕ್ಷಣೆ ಹೊಂದಿದ ವಸ್ತುದಲ್ಲಿ ನಮ್ಮ ಜೊತೆಯಲ್ಲಿ ಬಹಳಷ್ಟು ವಿಶ್ವಾಸಿಗಳಿದ್ರು, ಆದ್ರೆ ಅವರು ಯಾವಾಗ್ಲೂ ಚಂಚಲರು. ಒಂದು ಸಾರಿ ಇದ್ದಂತ ಬುದ್ಧಿ ಇನ್ನೊಂದು ಸಾರಿ ಇರ್ತಾ ಇರ್ಲಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಅಲಿಯೋದು, ಯಾರು ಸಿಕ್ಕದವ್ರು ಅವ್ರ ಕಡೆಗೆಲ್ಲ ಹೋಗೋದು, ಏನೇನೆಲ್ಲ ತಿನ್ನೋದು, ಚಾಟ್ ಮಾಡೋದು, ಹೀಗೆಲ್ಲ ಮಾಡೋದು, ಊಟಗಳಿಗೆ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಅಂತಹ ಸಂಗತಿಗಳು ನಮ್ಮ ಜೊತೆ ಬಿಲಿವರ್ಸ್ಗಳ ಜೊತೆಲಿ ನಾವು ನೋಡಿದ್ದೀವಿ. ಯಾಕೆ? ಕಾರಣವೇನು ಅಂತಂದ್ರೆ ಎರಡು ಮನಸ್ಸು, ಡಬಲ್ ಮೈಂಡೆಡ್. ಈ ಡಬಲ್ ಮೈಂಡೆಡ್ ಇದ್ರೆ ಏನಾಗ್ತದೆ? ಇಲ್ಲಿ ವಾಕ್ಯ ಹೇಳ್ತದೆ, ಆ ಮನುಷ್ಯನು ತಾನು ಕರ್ತನಿಂದ ಏನಾದ್ರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅಂದ್ರೆ ಈ ಡಬಲ್ ಮೈಂಡೆಡ್ ಇದ್ಬಿಟ್ರೆ, ಈ ಸಂದೇಹ ಬಂದ್ಬಿಟ್ರೆ, ಎಷ್ಟೋ ಜನರು ಸಭೆಗೆ ಬರ್ತಾರೆ, ಕ್ರೈಸ್ತರಾಗಿರ್ತಾರೆ, ಸಂಗೀತ ಆಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ನಿಜವಾಗಿಯೂ ರಕ್ಷಣೆ ಹೊಂದಿರು. ಹೌದು, ಅದರಲ್ಲಿ ಅವರು ಸೋತೋಗ್ಬಿಡ್ತಾರೆ. ಯಾಕೆ? ಕಾರಣವೇನು? ಸಂದೇಹ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಈ ಅಲೆ ಹೇಗೆ ಒಂದ್ ಕಡೆ ಸುಮ್ಮನೆ ಇರೋದಿಲ್ಲ. ಈ ಕಡೆಯಿಂದ ಆ ಕಡೆಗೆ ಹೋಗ್ತದೆ, ಆ ಕಡೆಯಿಂದ ಈ ಕಡೆಗೆ ಬರ್ತದೆ, ಭಯಂಕರವಾದ ಶಬ್ದ ಮಾಡ್ತದೆ, ಬುರ್ದೆಗಳನ್ನ, ಬೇರೆ ಬೇರೆ ಕಸಗಳನ್ನ ಎಲ್ಲಾನು ತಂದು ದಡಕ್ ಹಾಕ್ತದೆ. ಈ ಮಾಡಬಾರ್ದ ಸಂಗತಿಗಳೆಲ್ಲ ಅದು ಇದು ಮಾಡ್ಬಿಡ್ತದೆ. ನೋಡ್ರಿ, ಒಬ್ಬ ವಿಶ್ವಾಸಿ ಅನ್ಸ್ಕೊಂಡವನು ಒಂದ್ ವೇಳೆ ಅವನು ರಕ್ಷಣೆ ಹೊಂದಿದ್ದೀನಿ ಅನ್ಕೊಂಡ್ರೂ ಕೂಡ ಅವನು ಸಂದೇಹ ಪಡುವನಾದರೆ ಅವನು ಖಂಡಿತವಾಗಿಯೂ ರಕ್ಷಣೆಯ ನಿಜವಾದಂತ ಅನುಭವ ಅವನಿಗಾಗಿರುವುದಿಲ್ಲ. ಕ್ರೈಸ್ತರಂತ ಹೇಳ್ಕೊಳ್ಬಹುದು, ತನ್ನ ಕುರಿತಾಗಿ ಕೊಚ್ಕೊಳ್ಬಹುದು, ಏನೆಲ್ಲ ಮಾಡಬಹುದು, ಆದ್ರೆ ಒಳಗೆ ಬದಲಾವಣೆ ಆಗಿರುವುದಿಲ್ಲ. ಅವನ ಹೃದಯ ಬದಲಾವಣೆ ಆಗಿರುತ್ತದೆ. ಅವನ ಹೃದಯದಲ್ಲಿ ಯೇಸು ಕ್ರಿಸ್ತನು ಬಂದಿರೋದಿಲ್ಲ, ಪರಿಶುದ್ಧಾತ್ಮನು ಬಂದಿರೋದಿಲ್ಲ. ಒಬ್ಬ ಮನುಷ್ಯನಿಗೆ ಯಾವಾಗ ನಿಜವಾದ ರಕ್ಷಣೆ ಅನುಭವ ಆಗ್ತದೆ ಅಂದ್ರೆ, ಯಾವಾಗ ಪವಿತ್ರಾತ್ಮನು ಅವನೊಳಗೆ ಪ್ರವೇಶ ಮಾಡ್ತಾನೋ, ಯಾವಾಗ ಅವನು ಪರಿಶುದ್ಧಾತ್ಮನ ತನ್ನೊಳಗೆ ಬಂದಿದ್ದಾನೆ ಅಂತಕ್ಕಂಥ ಆ ಒಂದು ಎಕ್ಸ್ಪೀರಿಯನ್ಸ್ ಅವನಿಗೆ ಆಗ್ತದೋ, ಆವಾಗ್ಲೇನೆ ಅವನು ರಕ್ಷಣೆ. ಇಲ್ಲದೆ ಹೋದ್ರೆ ಅವನು ರಕ್ಷಣೆ ಹೊಂದಿಲ್ಲ, ಖಂಡಿತ. ಇದು ಬಹಳ ಪ್ರಾಮುಖ್ಯವಾದಂತ, ಅತಿ ಪ್ರಾಮುಖ್ಯವಾದಂತ ವಿಷಯ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಂಬಿಕೆಯಲ್ಲಿ ದೃಢವಾಗಿರ್ರಿ, ಸ್ಥಿರವಾಗಿರ್ರಿ. ನಾವು ಕೊರಿಂಥ ಪತ್ರಿಕೆಯಲ್ಲಿ ನಾವು ಓದ್ತೇವೆ ಅದನ್ನ, ಕೊರಿಂಥ ಪತ್ರಿಕೆ 16ನೇ ಅಧ್ಯಾಯ. ಅಲ್ಲಿ ನಮಗೆ ಬಹಳ ಖಂಡಿತವಾದಂತ ಎಚ್ಚರಿಕೆ ಅದು ಕೊಡುವಂತದ್ದಾಗಿರ್ತದೆ. ಮೊದಲನೇ ಕೊರಿಂಥ ಪತ್ರಿಕೆ 16ನೇ ಅಧ್ಯಾಯ. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರ್ರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ.
ಹಾ ಎಚ್ಚರವಾಗಿರ್ರಿ. ಯಾವಾಗ್ಲೂ ಒಬ್ಬ ವಿಶ್ವಾಸಿ ಎಚ್ಚರವಾಗಿಯೇ ಇರಬೇಕು. ಆಮೇಲೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರ್ಬೇಕು. ಮೇಲೆ ನಂಬಿದ್ದೀನಿ ಅಂತ ಹೇಳೋದಲ್ಲ. ದೃಢವಾದಂತ ನಂಬಿಕೆಯಲ್ಲಿ ಇರ್ಬೇಕು, ಸ್ಥಿರವಾದಂತ ನಂಬಿಕೆ ಇರ್ಬೇಕು. ನಾನು ಆಗ್ಲೇ ಹೇಳಿದೆ, ಆ ದೃಢವಾದಂತ ನಂಬಿಕೆ, ಸ್ಥಿರವಾದಂತ ನಂಬಿಕೆ ಯಾವಾಗ ಬರ್ತದೆ? ಯಾವಾಗ ಯೇಸು ಕ್ರಿಸ್ತನು ನಮ್ಮ ಹೃದಯದೊಳಗೆ ಆತನು ಬರ್ತಾನೋ, ಯಾವಾಗ ಪರಿಶುದ್ಧಾತ್ಮ ನಮ್ಮ ಹೃದಯದೊಳಗೆ ಇಳಿದು ಬರ್ತಾನೋ, ಆಗಲೇನೆ ಆ ಒಂದು ಸ್ಥಿರತೆ, ದೃಢತೆ ನಮ್ಮಲ್ಲಿ ಬರುವಂತದ್ದಾಗಿರ್ತದೆ. ಆಗ ನಾವು ರಕ್ಷಣೆಯ ಅನುಭವ ನಮಗೆ ಆಗ್ತದೆ. ಇಲ್ಲದೆ ಹೋದ್ರೆ ಅದು ಎಷ್ಟು ವರ್ಷ ಆದ್ರೂ ಕೂಡ ಆ ರಕ್ಷಣೆಯ ಅನುಭವ ಆಗುದಿಲ್ಲ. ಸುಮ್ಮನೆ ಒಂದು ನಾಮಿನಲ್ ಕ್ರಿಶ್ಚಿಯನ್ಸ್ ಅಂತ ನಾವು ಹೇಳ್ತೀವಿ. ಈ ನಾಮಿನಲ್ ಕ್ರಿಶ್ಚಿಯನ್, ನಾಮಿನಲ್ ಬಿಲೀವರ್ಸ್ ಅಂತ ಹೇಳ್ತಾರೆ. ಹೆಸರಿಗೆ ಮಾತ್ರ ಕ್ರೈಸ್ತರು, ಹೆಸರಿಗೆ ಮಾತ್ರ ವಿಶ್ವಾಸಿಗಳು ಅಂತ ಅನ್ಸ್ಕೊಂಡು ಅವರು ಜೀವನ ಮಾಡ್ತಾರೆ. ಸೊ ಆದ್ರಿಂದ ಬಹಳ ಅತಿ ಪ್ರಾಮುಖ್ಯವಾದಂತ ವಿಷಯ ಇದು. ಏನಂದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದೇವಲ್ಲ, ಬಹಳ ಚಂದವಾದಂತ ಅದ್ಭುತವಾದ ಸಂಗತಿ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಕೆಡುಕನ ಅಗ್ನಿಬಾಣಗಳು, ಈ ಕೆಡುಕನ ಅಗ್ನಿಬಾಣಗಳು ನಾನು ಆಗ್ಲೇ ಹೇಳ್ತಾ ಬಂದೆ. ಏನೇನೆಲ್ಲ ಮಾಡ್ತದೆ ಅಂತ ನಾವು ನೋಡುವಾಗ, ಈ ಕೆಡುಕನ ಅಗ್ನಿಬಾಣಗಳು ಬಹಳಷ್ಟು ನಮ್ಮಲ್ಲಿ ಡೌಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತದೆ, ಸಂದೇಹಗಳನ್ನ ಕ್ರಿಯೇಟ್ ಮಾಡ್ತದೆ, ಯಥಾರ್ಥವಾದಂತ ನಂಬಿಕೆಯನ್ನ ತೆಗೆದುಹಾಕ್ಬಿಡ್ತದೆ. ಮತ್ತು ಮೇಲೆ ನಾನು ಕ್ರೈಸ್ತನು ಅಂತ ಸುಮ್ಮನೆ ಹೇಳ್ಕೊಂಡು ತಿರುಗ್ತಾ ಇರ್ತೀವಿ ಅಷ್ಟೇನೆ. ಮತ್ತೆ ಈ ಯಾಕೆಂದ್ರೆ ಈ ಸೈತಾನ ಏನ್ ಮಾಡ್ತಾನೆ ಅಂದ್ರೆ, ಅಂಥವರಲ್ಲಿ ತನ್ನ ಒಂದು ಬಾಣವನ್ನ ಬಿಡ್ತಾ ಇದ್ದಾನೆ. ಅಗ್ನಿ ಬಾಣ, ಅದು ಬರೀ ಬಾಣವಲ್ಲ, ಅಗ್ನಿ ಬಾಣ. ನಾನು ಕಳೆದ ಸಾರಿ ಹೇಳಿದೆ, ಈ ಅಗ್ನಿ ಬಾಣ, ಫೈರಿ ಡಾಟ್ಸ್ ಅಂತ ಹೇಳುವಾಗ ಆ ಬಾಣಕ್ಕೆ ಮುಂದೆ ಬಟ್ಟೆ ಸುತ್ತಿ ಅದನ್ನ ಆಯಿಲ್ ನಲ್ಲಿ ಅದ್ದಿ ಅದನ್ನ ರಾತ್ರಿಯ ಸಂದರ್ಭದಲ್ಲಿ ವಿರೋಧಿಗಳ ಆ ಡೇರ ಮೇಲೆ ಅದನ್ನ ಪ್ರಯೋಗ ಮಾಡ್ತಾರೆ. ಅದು ಹೋಗಿ ಆ ಡೇರ ಮೇಲೆ ಬಿದ್ದು ಆ ಬೆಂಕಿ ಎತ್ಕೊಂಡು ಅದು ಒಳಗಿರುವವರು ಬೆಂಕಿ ಎತ್ತಿ ಹೋಗ್ತಾ ಇದ್ರು. ಅಂತ ಒಂದು ಭಯಂಕರವಾದಂತ ಒಂದು ಫೈರಿ ಡಾಟ್ಸ್, ಅದು ಅಗ್ನಿ ಬಾಣ. ಬಟ್ ಈ ಅಗ್ನಿ ಬಾಣ ಇಲ್ಲಿ ನಾವು ನೋಡ್ತೇವೆ, ಸೈತಾನನು ಬೀಳುವಂತ ಅಗ್ನಿ ಬಾಣ ಇನ್ನೂ ಅಪಾಯ. ಅದಾದ್ರೂ ಬೆಂಕಿ ಹತ್ಕೊಳ್ತದೆ, ಈಗ ಒದ್ದಾಡಿ ಏನೋ ಮಾಡಿ ಕಿರ್ಚಾಡಿ ಒಂದ್ ವೇಳೆ ಅವನು ಬದುಕಬಹುದು. ಆದ್ರೆ ಈ ಸೈತಾನನು ಬಿಡುವಂತ ಅಗ್ನಿ ಬಾಣ ಬಹಳ ಬಹಳ ಕಠಿಣ, ಬಹಳ ಡೇಂಜರ್ ಅದು. ಯಾಕೆಂದ್ರೆ ಅವನು ಅಪನಂಬಿಕೆಯನ್ನು ಉಂಟು ಮಾಡ್ತಾನೆ, ಸಂದೇಹಗಳನ್ನು ಉಂಟು ಮಾಡ್ತಾನೆ, ವಾಕ್ಯದಲ್ಲಿ ನಂಬಿಕೆಯನ್ನ ತೆಗೆದುಹಾಕ್ಬಿಡ್ತಾನೆ, ಮತ್ತು ಕೇಳಿದಂತ ವಾಕ್ಯಗಳನ್ನು ತಕ್ಷಣವೇ ಮರೆಸ್ಬಿಡ್ತಾನೆ. ಅನೇಕ ವಿಧವಾದಂತ ಶೋಧನೆಗಳನ್ನ ತಂದಾಕ್ಬಿಡ್ತಾನೆ. ಈ ಶೋಧನೆಗಳು ಅಂದ್ರೆ ಏನಂತ ತಿಳ್ಕೊಳ್ಳಿ ನಾವು, ಅದು ಸೈತಾನನ ಅಗ್ನಿಬಾಣಗಳೇ, ಬೇರೆ ಏನಲ್ಲ. ಶೋಧನೆಗಳು ಬೆಂಕಿ ಉರಿದು ನಾಶ ಮಾಡುವಂತಹ ಒಂದು ಅಗ್ನಿಬಾಣ, ಸೈತಾನ ಅಗ್ನಿಬಾಣ, ಶೋಧನೆಗಳು. ಆಮೇಲೆ ಶರೀರದಾಶೆಯನ್ನು ತಂದಾಕ್ತಾನೆ. ಈ ಶರೀರದಾಶನೂ ಅಷ್ಟೇನೆ ಬಹಳ ಅಪಾಯ. ಎಷ್ಟು ಜನರು ಇದಕ್ಕೆ ಒಳಗಾಗಿದ್ದಾರೆ, ಎಷ್ಟು ಜನರು ಇದರಿಂದ ಅವರು ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ, ಶರೀರದಾಶೆ. ಆಮೇಲೆ ಕಣ್ಣಿನಾಶೆ, ಈ ಕಣ್ಣಿನಾಶೆ ತಂದಾಕುವಂಥವ್ರು ಯಾರು? ಸೈತಾನ. ಯಾಕೆಂದ್ರೆ ಅದು ಅಗ್ನಿಬಾಣ, ಈ ಕಣ್ಣಿನಾಶೆನೂ ಕೂಡ ಅಗ್ನಿಬಾಣ. ಇದನ್ನೆಲ್ಲ ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾನೆ ಸೈತಾನ. ಶೋಧನೆಗಳು, ಸಂದೇಹಗಳು, ಶರೀರದಾಶೆಗಳು, ಕಣ್ಣಿನಾಶೆಗಳು, ಆಮೇಲೆ ಲೋಕದಾಶೆನ ತಂದಾಕ್ತಾ ಇರ್ತಾನೆ. ಅವಾಗ ಲೋಕದಾಶೆ. ಆಮೇಲೆ ಹಣದಾಶೆ ಅಂತನೂ, ಈ ಹಣದಾಶೆಗೆ ಒಳಗಾಗಿರುವವರು, ಅದನ್ನ ಜಯಿಸಿದವರು ಒಬ್ರು ಇಲ್ಲ. ಬಹಳ ಭಯಂಕರವಾದಂತ ಆಶೆ.
ಹಣದ ಆಸೆ. ಇದು ಸೈತಾನ ಅಗ್ನಿಬಾಣ. ಆಮೇಲೆ ಅನೇಕ ವಿಧವಾದಂತ ಆ ಆ ಅಶುದ್ಧತ್ವಕ್ಕೆ ನಡೆಸ್ತಾನೆ, ಹೊಲಸುತನಕ್ಕೆ ನಡೆಸ್ತಾನೆ ಸೈತಾನ. ಈ ಹಂದಿ ಇದೆಯಲ್ಲ, ಹಂದಿ ಯಾವಾಗ್ಲೂ ಈ ಹೊಲಸಿನಲ್ಲೇ ಹೊರಳಾಡ್ತದೆ. ಅದು ಬಹಳ ಇಷ್ಟ, ಅಲ್ಲಿ ಹೋಗಿ ಮಲ್ಕೊಂಡೇ ಬಿಡ್ತದೆ ಅದು. ಎಷ್ಟೋ ವಿಶ್ವಾಸಿಗಳು ಅನ್ಸ್ಕೊಂಡವರು ಹಾಗೆ ಮಾಡ್ತಾರೆ, ಹೊಲಸಿನಲ್ಲಿ ಹೊರಳಾಡ್ತಾರೆ. ಆದ್ರೆ ಅದು ಸೈತಾನ ಅಗ್ನಿಬಾಣ, ಅದು ನಮಗೆ ಗೊತ್ತೇ ಇಲ್ಲ. ಆಮೇಲೆ ಅನೇಕ ವಿಧವಾದಂತ ಅನ್ಯಾಯಕ್ಕೆ ನಡೆಸ್ತಾನೆ ಸೈತಾನ. ಅದು ಅಗ್ನಿಬಾಣ ಇದ್ದ ಹಾಗೆ. ಅನ್ಯಾಯದಲ್ಲಿ ಜೀವಿಸುವಂಥದ್ದು, ಅನೇಕ ವಿಧವಾದಂತ ದುಶ್ಚಟಗಳಲ್ಲಿ ಜೀವಿಸುವಂಥದ್ದು, ದುಶ್ಚಟ. ಇದು ಬಹಳ ದೊಡ್ಡ ಸೈತಾನ್ ಬಿಡುವಂತ ಅಗ್ನಿಬಾಣ ಇದು. ನಾನು ನೋಡಿದ್ದೇನೆ ಈ ದುಶ್ಚಟಗಳು. ಉದಾಹರಣೆಗೆ ಕುಡಿಕತನ. ಎಷ್ಟು ವಿಶ್ವಾಸಿಗಳು ಅನ್ಸ್ಕೊಂಡವರು ಕುಡಿತಾರೆ. ಬಹಳ ಬಹಳ ದೇವರಿಗೆ ಅವಮಾನ ಇದು, ತುಂಬಾ ಅವಮಾನ ಇದು. ನಮ್ಮ ಕರ್ತನಿಗೆ ಎಷ್ಟು ಅವಮಾನ ಮಾಡಿದೀವೋ ನಮಗೆ ಗೊತ್ತಿಲ್ಲ. ಅನೇಕ ವಿಧವಾದಂತ ದುಶ್ಚಟಗಳು, ಸುಳ್ಳು ನೀರು ಕುಡ್ದಂಗೆ ಸುಳ್ಳು ಹೇಳುವಂತ, ಚಕ್ ಅಂತ ಸುಳ್ಳು ಹೇಳ್ಬಿಡ್ತಾರೆ. ಇದು ಸೈತಾನ ಅಗ್ನಿಬಾಣ. ಮೋಸ ಮಾಡೋದು, ದುಡ್ಡು ಗಿಡ್ಡು ಇಸ್ಕೊಂಡ್ರೆ ಕೊಡ್ತೀನಪ್ಪ, ಇಂಥ ದಿವಸ ಕೊಡ್ತೀನಿ ಅಂದ್ರೆ ಇಲ್ಲ, ಪತ್ತೆನೇ ಇಲ್ಲ, ಹೊಟ್ಟೋಗ್ಬಿಡ್ತಾರೆ. ಎಷ್ಟೋ ಮಂದಿ ನನಗೂ ಕೂಡ ರಿಪೋರ್ಟ್ ಮಾಡಿದ್ದಾರೆ, ದುಡ್ಡು ಇಸ್ಕೊಂಡ್ರು ಕೊಡ್ಲಿಲ್ಲ. ಇದು ಸೈತಾನ್ ತರುವಂತ ಒಂದು ಅಗ್ನಿಬಾಣ. ಆಮೇಲೆ ಈ ಹೊಟ್ಟೆ ಬಾಕತನ, ಲಠಣಿ. ಈ ಹೊಟ್ಟೆ ಬಾಕತನ ಅಂತ ಏನ್ ತಿಳ್ಕೊಂಡಿದೀವಿ ನಾವು? ಅದು ಒಂದು ಸೈತಾನ್ ಬಿಡುವಂತ ಅಗ್ನಿಬಾಣ. ಅದೊಂದು ಹೊಟ್ಟೆ ಬಾಕತನ ಪಾಪ ಅಂತ ದೇವ್ರ ವಾಕ್ಯ ಹೇಳ್ತದೆ. ಸಿಕ್ಕಾಪಟ್ಟೆ ತಿಂದಾಕೋದು, ಏನ್ ಸಿಕ್ಕುತ್ತೋ ಅದೆಲ್ಲ ತಿಂದಾಕ್ಬಿಡೋದು, ಬಿಡೋದು. ಆಮೇಲೆ ಅದ್ರ ಜೊತೆಯಲ್ಲಿ ಇಷ್ಟು ಮಾತ್ರವೇ ಅಲ್ಲ, ಸೈತಾನ ಅಗ್ನಿಬಾಣ ಸುಳ್ಳು ಬೋಧನೆಗಳನ್ನ ತಂದು ಬಿಡ್ತಾನೆ. ಸುಳ್ಳು ಬೋಧನೆಗಳು, ಹೌದು, ಸುಳ್ಳು ಬೋಧಕರನ್ನ ತಂದು ಸಭೆಯಲ್ಲಿ ಸೇರಿಸ್ಬಿಡ್ತಾನೆ. ಆಮೇಲೆ ನಾಟಕ, ಬರೀ ಡ್ರಾಮಾ ಆಡುವಂತ ವ್ಯಕ್ತಿಗಳನ್ನ ತಂದು ಸೇರಿಸ್ಬಿಡ್ತಾನೆ ಸಭೆ. ಇದೆಲ್ಲ ಸೈತಾನ ಮಾಡುವಂತ, ಇದೆಲ್ಲ ಸೈತಾನ ಅಗ್ನಿಬಾಣ. ನಾನು ಒಂದ್ಸತಿ ಒಬ್ರು ಹೊಸದಾಗಿ ಬಂದ್ರು, ಅವಾಗ ಅವ್ರನ್ನ ಕೇಳಿದೆ, ನಿಮ್ಗೆ ನೀವ್ ಯಾವ ಸಭೆಯದವರು ಅಂತ. ಇಂಥ ಸಭೆಯವರು ಅಂದ್ರು. ಒಂದು ಲೆಟರ್ ತಂದು ಕೊಡಿ ಬ್ರದರ್ ಅಂತ ಕೇಳಿದಕ್ಕೆ ರೇಗ್ಬಿಟ್ಟ ಮನುಷ್ಯ. ನನ್ ಎಲ್ಲಿದೆ ಸತ್ಯವೇದದಲ್ಲಿ ಲೆಟರ್ ತರಬೇಕು ಅಂತ ಎಲ್ಲಿದೆ ಅಂತ ನನ್ ಮೇಲೆ ರೇಗ್ಬಿಟ್ಟ ಆ ಮನುಷ್ಯ. ಕಡೆಗೆ ನಾನು ಹೇಳ್ದೆ, ಸಿ ಐ ಆಮ್ ದಿ ಎಲ್ಡರ್ ಆಫ್ ದಿಸ್ ಅಸೆಂಬ್ಲಿ. ನಾನು ಏನ್ ಹೇಳ್ತೀನೋ ಅದನ್ನ ನೀವು ಮಾಡ್ಬೇಕು, ಇಲ್ಲಿ ಮಾಡ್ಲಿಲ್ಲ ಬರಬೇಡಿ, ಅಷ್ಟೇ, ಫಿನಿಶ್. ಕಡೆಗೆ ಅವನು ಬರೋದ್ ಬಿಟ್ಟ, ಬರ್ಲಿಲ್ಲ ಅವನು. ಇದೆಲ್ಲ ಸೈತಾನ್ ತರುವಂತ ಅಗ್ನಿಬಾಣ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರ್ಯಾರೋ ಬಂದು ಸಭೆ ಒಳಗೆ ತುರ್ಕೊಂಡ್ಬಿಡ್ತಾರೆ. ನಿಜನಾ? ಅದು ನಿಜನಾ? ನೋಡ್ರಿ, ಯಾಕೋಬನ ಪತ್ರಿಕೆ ಬನ್ರಿ, ತೋರಿಸ್ತೇನೆ. ಯಾಕೋಬನು ಬರೆದ ಪತ್ರಿಕೆ, ಯಾಕೋಬನ ಪತ್ರಿಕೆ ಮೊದಲನೇ ಅಧ್ಯಾಯ ನೋಡಿ. ಇಲ್ಲಿ ನಾವು ನೋಡ್ತೇವೆ 3ನೇ ವಚನದಿಂದ, ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋರಿತು. ನೋಡ್ರಿ, ಈ ಯಾಕೋಬನು ಇದೇ ವಿಷಯ ಮಾತಾಡ್ತಾನೆ. ಈ ನಂಬಿಕೆ ಮತ್ತೆ ಪುರಾಣ ವಿಷಯನೇ ಮಾತಾಡ್ತಾನೆ. ನಂಬಿಕೆ ವಿಷಯದಲ್ಲಿ ವಿಶ್ವಾಸಿಗಳ ಜೀವಿತದಲ್ಲಿ ನಂಬಿಕೆ ಎಷ್ಟು ಮಹತ್ವವಾದದ್ದು ಎಂಬುದಾಗಿ ಹೇಳ್ತಾನೆ. ಆಮೇಲೆ ಇಲ್ಲಿ ಆತನು ಹೇಳ್ತಾ ಬರ್ತಾನೆ, ಯಾಕೆಂದ್ರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು
ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು. ನೋಡ್ರಿ, ಕೆಲವ್ರು ಬರ್ತಾರೆ ಸಭೆ ಒಳಗೆ, ಬಂದು ಸ್ವಲ್ಪ ದಿವಸದೊಳಗೆ ಏನ್ ಮಾಡ್ತಾರೆ, ನಾಚಿಕೆಗೆಟ್ಟ ಕೆಲಸಗಳನ್ನ ಅವರೆಲ್ಲ ಮಾಡ್ತಾರೆ. ಅದೆಲ್ಲ ನಾವು ಬಹಳಷ್ಟು ನೋಡಿ ಆಯ್ತು, ನಮ್ಮ ಸಭೆಗಳಲ್ಲೂ ಕೂಡ ನೋಡಿ ಆಯ್ತು. ನಾಚಿಕೆಗೆಟ್ಟ ಕೆಲಸಗಳನ್ನು ನಡೆಸುವವರು ನಮ್ಮ ಒಬ್ಬನೇ ಒಡೆಯನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು. ನೋಡ್ರಿ, ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಹೋಗಿದ್ದಾರೆ. ಅವರು ನಿಜವಾದಂತ ವಿಶ್ವಾಸಿಗಳಲ್ಲ, ಕಳ್ಳತನದಿಂದ ಬಂದಿದ್ದಾರೆ. ಆಮೇಲೆ ಅವರಿಗೆ ದಂಡನೆ ಆಗಬೇಕೆಂದು ಪೂರ್ವದಲ್ಲಿ ಅವರ ವಿಷಯವಾಗಿ ಬರೆದಿದೆ. ಆಮೇಲೆ ಮುಂದೆ ಸ್ವಲ್ಪ ಓದ್ತೀನಿ, 5ನೇ ವಚನ. ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ. ಅವು ಯಾವೆಂದರೆ, ಕರ್ತನು ತನ್ನ ಪ್ರಜೆಯನ್ನು ಐಗುಪ್ತ ದೇಶದೊಳಗಿಂದ ಬಿಡಿಸಿದ ತರುವಾಯ ಅವರೊಳಗೆ ನಂಬದೇ ಹೋದವರನ್ನು ನಾಶ ಮಾಡಿದನು. ನಂಬದೇ ಹೋದಂಥವ್ರು, ಇದು ಸೈತಾನನು ಬಿಡುವಂತ ಅಗ್ನಿ ಬಾಣ. ನಂಬದೇ ಇರುವಂತಹ ಜನರನ್ನು ಸಭೆಯೊಳಗೆ ತಂದು ತೋರಿಸ್ಬಿಡ್ತಾನೆ, ಸೇರಿಸ್ಬಿಡ್ತಾನೆ. ಹಾಗಂತ ನಾವು ಹೊರಗಡೆ ಹಾಕುವಂಥದ್ದಲ್ಲ. ಆದ್ರೂ ಕೂಡ ಅಂತಹ ವ್ಯಕ್ತಿಗಳನ್ನ ನಾವು ನೋಡಿ ಅವ್ರ ಜೊತೆಯಲ್ಲಿ ಮಾತನಾಡಿ ಅವ್ರನ್ನ ಸತ್ಯಕ್ಕೆ ನಡೆಸುವಂಥದ್ದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬ ಎಲ್ಡರ್ಸ್, ಡೀಕನ್ಸ್ಗಳ ಕರ್ತವ್ಯ, ಆದ್ಯ ಕರ್ತವ್ಯ ಇದು. ಆಮೇಲೆ ಇಲ್ಲಿ ವಾಕ್ಯ ಹೇಳ್ತದೆ, 6ನೇ ವಚನ. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗಿಟ್ಟಿದ್ದಾನೆ. ಈಗಲೂ ಅಂತವ್ರನ್ನ ದೇವರು ಕತ್ತಲೆಯೊಳಗಿಟ್ಟಿದ್ದಾನೆ, ದಂಡನೆಗೋಸ್ಕರವಾಗಿ, ಮಹಾ ನ್ಯಾಯ ತೀರ್ಪಿಗೋಸ್ಕರವಾಗಿ. ಆಮೇಲೆ ಸೆದೋಮ್ ಗೊಮೋರ ಪಟ್ಟಣಗಳವರು, ಅವುಗಳ ಸುತ್ತಮುತ್ತು ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ಹೀಗಿದ್ದರೂ ಈ ಜನರು ಸ್ವಪ್ನಾವಸ್ಥೆಯಲ್ಲಿರುವಂತ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ. ಏನ್ ಡ್ರಾಮ. ಬಹಳ ಅಪಾಯ, ತುಂಬಾ ಅಪಾಯಕರವಾದಂತ ಸಂಗತಿಗಳು. ಇದೆಲ್ಲ ಸೈತಾನ ಅಗ್ನಿಬಾಣಗಳು ಸಭೆಗೆ, ವಿಶ್ವಾಸಿಗಳ ಮೇಲೆ ಬಿಡುವಂಥದ್ದು. ಆಮೇಲೆ ಅದೇ ರೀತಿಯಾಗಿ ಅವರು ತಮ್ಮ ಶರೀರವನ್ನು ಮಲಿನ ಮಾಡಿಕೊಳ್ತಾರೆ, ಪ್ರಭುತ್ವವನ್ನು ಅಸಡ್ಡೆ ಮಾಡ್ತಾರೆ. ಪ್ರಭುತ್ವ ಅಂದ್ರೆ ದೇವರ ನಡೆಸುವಿಕೆ, ದೇವರ ಡಾಮಿನೇಷನ್, ಅದನ್ನ ಅಸಡ್ಡೆ ಮಾಡ್ತಾರೆ. ಮಹಾಪದವಿಯನ್ನು ದೂಷಿಸ್ತಾರೆ. ದೇವರು ನಮಗೆ ಮುಂದೆ ಇಟ್ಟಿರುವಂತ ಮಹಾಪದವಿ, ಅದನ್ನ ಕೂಡ ಹಾಸ್ಯ ಮಾಡುವಂಥದ್ದು, ಅದನ್ನು ದೂಷಣೆ ಮಾಡ್ತಾರೆ ಎಂಬುದಾಗಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಏನೆಲ್ಲ ಸಂಗತಿಗಳು ಇಲ್ಲಿ ನಡೆದು ಹೋದಂಥದ್ದನ್ನ ನಾವು ನೋಡ್ತಾ ಬರ್ತೇವೆ. ಆಮೇಲೆ 2 ಪೇತ್ರ, ಸ್ವಲ್ಪ ಅದನ್ನ ನಾನು ಓದ್ತೇನೆ. 2 ಪೀಟರ್ ಚಾಪ್ಟರ್ 2 ಅಲ್ಲಿ ಬನ್ನಿ. ಅಲ್ಲಿಯೂ ಕೂಡ ಈ ಸೈತಾನ ಬಿಡುವಂತ ಅಗ್ನಿಬಾಣಗಳು ಯಾವ ರೀತಿಯಲ್ಲಿ ಬಿಡ್ತಾನೆ ಅಂತ ಇಲ್ಲಿ ನಾವು ನೋಡ್ಬೋದು. 2ನೇ ಪೇತ್ರನ ಬರೆದ 2ನೇ ಪತ್ರಿಕೆ 2ನೇ ಪೇತ್ರ 2ನೇ ಅಧ್ಯಾಯ ಮೊದಲನೇ ವಚನದಿಂದ ನೋಡ್ರಿ. ಮೊದಲನೇ ವಚನದಿಂದ ಒಂದು 5 ವಚನಗಳು. ಆದರೆ ಇಸ್ರಾಯೇಲ್ ಜನರಲ್ಲಿ ಓದಿ ಸಿಸ್ಟರ್. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು. ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯೆವು ಎಂದು ಹೇಳುವವರು ಆಗಿದ್ದು, ಪಕ್ಕನೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವರು. ಅವರ ನಿರ್ಜಲ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ನೋಡಿದ್ರ, ಇದೊಂದು ಕಂಟೇಜಿಯಸ್ ಇದ್ದಾಗೆ. ಒಬ್ಬ ಮನುಷ್ಯ ಸರಿ ಇಲ್ಲ ಅಂದ್ರೆ ಅವನನ್ನು ಇನ್ನೊಬ್ಬ ಹಿಂಬಾಲಿಸೋದು. ಒಬ್ಬ ಅಸಹ್ಯವಾದ ನಡವಳಿಕೆಯಿಂದ ನಡ್ಕೊಂಡ್ರೆ
ಆ ನಡವಳಿಕೆಯನ್ನು ಇನ್ನೊಬ್ರು ಅನುಸರಿಸೋದು. ಒಬ್ಬ ಏನಾದ್ರು ಒಂದು ಅಸಹ್ಯವಾದ ಸಂಗತಿಗಳನ್ನ ಮಾಡ್ಕೊಂಡ್ ಬಂದ್ರೆ, ಅಥವಾ ಏನಾದ್ರು ಒಂದು ಈ ಫ್ಯಾಷನಬಲ್ ಶೂ ಹಾಕಬಾರದು, ಅಥವಾ ಶರ್ಟ್ಗಳು ಹಾಕಬಾರದು, ಇನ್ನೇನೋ ಮಾಡ್ಕೊಬಾರದು, ಅದನ್ನು ನೋಡಿ ಇನ್ನೊಬ್ಬ ಫಾಲೋ ಅಪ್ ಮಾಡೋದು. ಒಬ್ಬ ಗಡ್ಡ ಬಿಟ್ಕೊಂಡ್ ಬಂದ್ರೆ ಇನ್ನೊಬ್ಬ ಅವನು ಕೂಡ ಅದನ್ನೇ ಮಾಡೋದು. ಇದೆಲ್ಲ ಏನಪ್ಪಾ, ಇದೆಲ್ಲ ಶೋಕಿ ಅಂತ ನಾವು ತಿಳ್ತೀವಿ ಅಲ್ವೇ? ಆದ್ರೆ ಸೈತಾನು ಸಭೆಯ ಮೇಲೆ ಬಿಡುವಂತ ಅಗ್ನಿಬಾಣಗಳಿಂದ ಸಭೆಯನ್ನು ಕೆಡಿಸುವುದೇ ಸೈತಾನ ಕೆಲಸ, ಸಭೆಯನ್ನು ಹಾಳು ಮಾಡುವುದೇ ಸೈತಾನ ಕೆಲಸ. ಆದ್ರೆ ದೇವರ ಕೆಲಸ ಕಟ್ಟುವಂಥದ್ದು, ದೇವರ ಕೆಲಸ ಪ್ರೋತ್ಸಾಹಿಸುವಂಥದ್ದು, ದೇವರ ಕೆಲಸ ಅದ್ಭುತವಾದಂತ ಕೆಲಸ ದೇವರು ಇಂದಿಗೂ ಆತನು ಮಾಡ್ತಾ ಇದ್ದಾನೆ. ಆಮೇಲೆ ಇನ್ನೂ ಒಂದು ಭಾಗ ನಾನು ಓದ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಯಾವ್ದಂದ್ರೆ, ಇದೇ ತಿಮೋಥೆಯನ ಬರೆದ 2ನೇ ಪತ್ರಿಕೆ, ಅಲ್ಲಿ 2ನೇ ಪತ್ರಿಕೆ ನೋಡ್ರಿ, ಇಲ್ಲಿ 3ನೇ ಅಧ್ಯಾಯದಲ್ಲಿ ಕೆಲವಾರು ವಚನಗಳನ್ನ ಓದ್ಕೊಳ್ಳೋಣ. ಅಲ್ಲಿ ಕೂಡ ಹಲವಾರು ಸಂಗತಿಗಳನ್ನು ನೋಡ್ತೇವೆ. ಏನು ಆದ್ರೆ ಕಡೆ ದಿವಸಗಳಲ್ಲಿ, 3ನೇ ಅಧ್ಯಾಯ 2 ಪೀಟರ್ ಚಾಪ್ಟರ್ 3, ಆದ್ರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯುಳ್ಳವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು, ಯಾಕೆಂದ್ರೆ ಅದು ಸೈತಾನನ ಅಗ್ನಿಬಾಣ ಬಿಟ್ಟಿದ್ದಾನೆ ಸಭೆಯೊಳಗೆ. ಇಲ್ಲಿ ನಾವು ನೋಡ್ತೇವೆ ಸುಮಾರು ಆಮೇಲೆ ಮುಂದೆ ಅದನ್ನ ಓದ್ತೇನೆ, 6ನೇ ವಚನ. ಮನೆಗಳಲ್ಲಿ ಇಂಥವರ ಸಹವಾಸವನ್ನು ಮಾಡಿದರು. ಮನೆಗಳಲ್ಲಿ ಅವರು ನುಸುಳಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವವರು ಇವರೊಳಗೆ ಸೇರಿದವರೇ. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರು, ಸತ್ಯದ ಪರಿಜ್ಞಾನವನ್ನು ಹೊಂದಲಾರರು. ಎಂಬುವರು ಮೋಶೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಅವರು ಬುದ್ಧಿಗೆಟ್ಟವರು, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರೂ ಆಗಿದ್ದಾರೆ. ಬಹಳ ತೀಕ್ಷ್ಣವಾಗಿ ಕಡ್ಡಿ ತುಂಡಾಗಂಗೆ ಅಪೊಸ್ತಲನಾದ ಪೌಲನು ಇದನ್ನ ಮಾತಾಡ್ತಾನೆ. ಈ ಅಗ್ನಿಬಾಣಗಳು, ಸೈತಾನ ಅಗ್ನಿಬಾಣ ಏನ್ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು? ಅಗ್ನಿಬಾಣಗಳು ಅಂದ್ರೆ ಕಾಕನ್ ಬುಲ್ ಸ್ಟೋರಿ ಅಂತ ನಾವು ತಿಳ್ಕೊಂಡಿದ್ರೆ ಬಹಳ ತಪ್ಪಾಗ್ತದೆ. ಇಲ್ಲ, ಇದು ನಿಜವಾಗಿಯೂ ಸಭೆಗಳನ್ನ ಕೆಡಿಸ್ಲಿಕ್ಕೆ, ಹಾಳು ಮಾಡ್ಲಿಕ್ಕೆ, ಸಭೆಯೊಳಗೆ ಹೊಕ್ಕಿ ಸಭಾ ಜನರನ್ನು ಕೆಡಿಸುವಂತದ್ದು, ನಾನಾ ವಿಧವಾದಂತಹ ಸುಳ್ಳು ಬೋಧನೆಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಎಷ್ಟು ಮಂದಿ ಸುಳ್ಳು ಬೋಧನೆಗಳಿಗೆ ಅವರು ತುತ್ತಾಗಿದ್ದಾರೆ ನಮಗ್ ಗೊತ್ತಿಲ್ಲ. ಸುಳ್ಳು ಬೋಧನೆಗಳು ಒಳ್ಳೆ ಕ್ಯಾನ್ಸರ್ ಹರಡ್ದಾಗೆ ಅದು ಹರಡ್ತದೆ. ಅಂಕಲ್ ಕೇಳಿಸ್ತಾ ಇಲ್ಲ. ಹಲೋ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆ ಮಾತಾಡಿ ಬ್ರದರ್. ಕೇಳಿಸ್ತಾ ಇದೆ. ಯಾರದು ಮಧ್ಯದಲ್ಲಿ ಬ್ರೇಕ್ ಮಾಡಿದ್ ನನ್ಗೆ? ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ಈ ಸೈತಾನನ ಅಗ್ನಿಬಾಣಗಳು ಎಂತೆಂಥ ವಿಧವಾದಂಥದ್ದು, ಎಂತೆಂಥ ಅಪಾಯಕರವಾದಂಥದ್ದು. ಇದು ವಿಶ್ವಾಸಿಗಳಲ್ಲಿ ಅವರು ಬಂದು ಸೇರ್ಕೊಳ್ತಾರೆ, ಹೋಗ್ತಾರೆ, ವಿಶ್ವಾಸಿಗಳನ್ನ ಕೆಡಿಸ್ತಾರೆ, ಸಭಾ ಜನರೆಲ್ಲ ಕೆಡಿಸ್ತಾರೆ, ಸಭೆಯ ವಾತಾವರಣನೇ ಕೆಡಿಸ್ಬಿಡ್ತಾರೆ. ಒಳ್ಳೆಯ ಭಕ್ತಿ ವಾತಾವರಣ ಸಭೆಯಲ್ಲಿ ಇದ್ರೆ ಅದನ್ನ ಕೆಡಿಸ್ಬಿಡ್ತಾರೆ. ಎಲ್ಲ ಒಂಥರ ಕನ್ಫ್ಯೂಷನ್ ಎಲ್ಲ ತಂದು ಬಿಡ್ತಾರೆ. ಇವ್ರು ಯಾರು? ಇವರು ಸೈತಾನನ ಅಗ್ನಿಬಾಣಗಳು ಇವರೆಲ್ಲ. ನೋಡಿ ಎಂಥ ಒಂದು ಭಯಂಕರವಾದಂತ ಸಂಗತಿಗಳು ಸಭೆಗಳಲ್ಲಿ ನಡೆಯುವಂಥದ್ದು. ಆಮೇಲೆ ಅದ್ರ ಜೊತೆಯಲ್ಲಿ ಫಾಲ್ಸ್ ಟೀಚರ್ಸ್ಗಳು ತಂದು ಬಿಡ್ತಾರೆ ಸೈತಾನ.
ಸುಳ್ಳು ಬೋಧಕರುಗಳು. ಆಗಿನ ಕಾಲದಲ್ಲಿ, ಪೌಲನ ಕಾಲದಲ್ಲಿ ಸುಳ್ಳು ಅಪೊಸ್ತಲರು ಕೂಡ ಇದ್ರು. ಸುಳ್ಳು ಬೋಧಕರುಗಳು ಕೂಡ ಇದ್ದಾರೆ, ಇವತ್ತಿಗೂ ಕೂಡ ಇದ್ದಾರೆ. ಆದ್ರೆ ಒಂದು ವಿಷಯ ಏನಂದ್ರೆ, ನಾವು ರಕ್ಷಣೆ ಹೊಂದಿದ ವಸ್ತ್ರೊಳಗೆ ಪ್ರಾರಂಭದಲ್ಲಿ ನಾವು ಕೂಡ ಹಾಗೆ ಸುಳ್ಳಾದ ನಂಬಿಕೆಗೆ ನಾವು ಸ್ವಲ್ಪ ಜಾರ್ ಬಿಟ್ಟಿದ್ವಿ. ಯಾಕೆಂದ್ರೆ ಪೆಂತಕೋಸ್ಟ್ನವರು ಬಂದು ನಮ್ಮ ಡಾಮಿನೇಟ್ ಮಾಡ್ಬಿಟ್ಟಿದ್ರು ನಮ್ಮನ್ನ. ನಮಗೆ ಬಹಳ ಅಟ್ರಾಕ್ಷನ್ ಆಗಿತ್ತದು. ಏನೋ ಒಂದು ಎಕ್ಸೈಟಿಂಗ್ ವಿಷಯಗಳನ್ನ ಅವ್ರು ಹೇಳೋರು, ಬಹಳ ಆಸಕ್ತಿಯಿಂದ ಕೇಳುವಂಥದ್ದು. ಈ ಯಾವ ಅದಕ್ಕೆ ಈ ಇಂಗ್ಲಿಷ್ ಪಿಕ್ಚರ್ಗಳಲ್ಲಿ ಅದು ಈ ಹಿಂದಿನ ಕಾಲದಲ್ಲಿ ಅದು ಬರ್ತಾ ಇತ್ತದು. ಯಾವಾಗ ನಾವು ಈಗ ನಾನು ನೆನೆಸ್ತೀನಿ, ಒಂದು 60-55 ವರ್ಷಗಳ ಹಿಂದೆ ನಾನು ಹೇಳುವಂತ ಮಾತು. ಡಿಡಕ್ಟಿವ್ ಸ್ಟೋರಿಗಳಿದ್ದ ಹಾಗೆ ಅವರು ಕಥೆಗಳನ್ನ ಹೇಳೋದು, ಜನರ ತಲೆಯನ್ನು ಕೆಡಿಸೋದು, ಮೆತ್ತಿಗೆ ದಾರಿ ತಪ್ಪಿಸೋದು, ಅಡ್ಡ ಮಾರ್ಗಕ್ಕೆ ನಡೆಸುವಂಥದ್ದು. ನೋಡಿ, ಇಲ್ಲಿ ನಾವು ನೋಡ್ತೇವೆ, ಅವ್ರು ಎಂಥವರಪ್ಪ ಅಂದ್ರೆ ಫಾಸ್ಟ್ ಟೀಚರ್ಸ್. ಬಹಳ ಈ ನ್ಯೂ ಕನ್ವರ್ಷನ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಹೊಸದಾಗಿ ರಕ್ಷಣೆ ಹೊಂದಿರ್ತಾರಲ್ಲ, ಅವರ ವಿಷಯದಲ್ಲಿ ಅವ್ರು ಎಲ್ಲಿ ಅಟ್ಯಾಕ್ ಮಾಡೋರು ಅಂದ್ರೆ, ನ್ಯೂ ಕನ್ವರ್ಟ್ಸ್ ಯಾರಿದ್ದಾರೆ, ನ್ಯೂ ಕನ್ವರ್ಟ್ ಆಗಿರೋರು ಯಾರಿರ್ತಾರೆ, ಅವರ ಬಳಿಗೆ ಹೋಗಿ ಅವ್ರ ತಲೆ ಕೆಡ್ಸೋದು. ಯಾಕೆಂದ್ರೆ ಹೊಸದಾಗಿ ರಕ್ಷಣೆ ಹೊಂದಿರೋರಿಗೆ ವಾಕ್ಯ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ನಂಬಿಕೆಯಲ್ಲಿ ದೃಢವಿಲ್ಲ, ಸ್ಥಿರವಿಲ್ಲ. ಎಲ್ಲಾರು ಏನ್ ಹೇಳ್ತಾರೋ ಅದನ್ನೆಲ್ಲ ನಂಬಿಡೋದು. ಯಾರು ಈ ಎಳೆ ಮಗುಗೆ ಏನ್ ಕೊಡ್ತದೋ ಅದು ಬಾಯಿಗೆ ಹಾಕೊಂಡು ತಿಂದ್ಬಿಡ್ತಲ್ಲ, ಹಂಗೆ ಯಾರು ಏನ್ ಹೇಳೋದು ನಂಬಿಡೋದು. ಈ ನ್ಯೂ ಕನ್ವರ್ಟ್ಸ್ಗಳು. ಆದ್ರೆ ಅವರೆಲ್ಲ ಹೇಗಿರ್ತಾರಪ್ಪ ಅಂದ್ರೆ, ಒಂದು ಸಣ್ಣ 3-4 ತಿಂಗಳು ಮಗು ಇದ್ದಂಗೆ ಇರ್ತಾರೆ ಅಷ್ಟೇ. ಆ ಮಗುಗೆ ಏನ್ ಗೊತ್ತು? ಏನು ಗೊತ್ತಿರೋದಿಲ್ಲ. ಹಾಗೆ ಅವರು ಆ ಸಮಯವನ್ನ ನೋಡಿ, ಆ ವ್ಯಕ್ತಿಗಳನ್ನ ನೋಡಿ ತಲೆ ಕೆಡಿಸಿ ಬೇರೆ ಬೇರೆ ಸುಳ್ಳು ಬೋಧನೆಗಳನ್ನ ತುರ್ಕಿ ನಮ್ಮನ್ನ ದಾರಿ ತಪ್ಪಿಸೋರು. ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿಗಳು, ಇವತ್ತು ನಾನು ಈ ಮಾತನ್ನ ನಾನು ನೆನೆಸ್ತೀನಿ. ನೀವು ಬಹಳ ಆಸಕ್ತಿಯಿಂದ ಇದನ್ನ ಕೇಳಿದ್ದೀರಾ ಅಂತ ನನ್ಗೆ ಅನ್ಸ್ತದೆ. ಸುಳ್ಳು ಬೋಧಕರ ವಿಷಯವಾಗಿ ಎಚ್ಚರಿಕೆಯಾಗಿರ್ರಿ. ಆಮೇಲೆ ಸೈತಾನ ಬಿಡುವಂತ ಅಗ್ನಿಬಾಣಗಳು, ಇವೆಲ್ಲ ಸೈತಾನ ಬಿಡುವಂತ ಅಗ್ನಿಬಾಣ. ಬಹಳ ಎಚ್ಚರಿಕೆಯಾಗಿರ್ಬೇಕು. ಆದ್ರಿಂದ ನಂಬಿಕೆ ಎಂಬಂತ ಗುರಾಣಿಯನ್ನು ಹಿಡ್ಕೊಳ್ರಿ. ದೇವ್ರ ವಾಕ್ಯ ನಂಬಿಕೆ ಎಂಬಂತ ಗುರಾಣಿ, ಈ ಗುರಾಣಿ ನಮ್ಮಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು. ಯಾಕೆಂದ್ರೆ ವಿರೋಧಿಗಳಿಂದ ಬರ್ತಕ್ಕಂಥ ಎಲ್ಲ ವಿಧಂತ ಅಪಾಯಕರವಾದಂತ ಸಂಗತಿಗಳನ್ನ ಅದು ತಡೀತದೆ ಮತ್ತು ನಮ್ಮನ್ನು ರಕ್ಷಿಸದೆ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಅದು ನಡೆಸುವಂತದ್ದಾಗಿದೆ. ಈ ಸ್ಪಿರಿಚುವಲ್ ಒಂದು ಅಗ್ನಿ ಬಾಣ, ಗುರಾಣಿ, ಈ ಆತ್ಮೀಕವಾದಂತ ಒಂದು ಗುರಾಣಿ, ನಂಬಿಕೆ ಎಂಬಂತ ಗುರಾಣಿ ಪ್ರತಿಯೊಂದು ಮನೆಗಳಲ್ಲಿ ಇರ್ಬೇಕು, ಪ್ರತಿಯೊಂದೊಂದು ಸಭೆಗಳಲ್ಲಿ ಇರ್ಬೇಕು, ಪ್ರತಿಯೊಂದೊಂದು ಕುಟುಂಬಗಳಲ್ಲಿ ಇರ್ಬೇಕು. ಇದು ಬಹಳ ಅತಿ ಅವಶ್ಯ. ಇದಿಲ್ಲ ಅಂದ್ರೆ ಖಂಡಿತವಾಗಿಯೂ ಅವರು ದಾರಿ ತಪ್ಪಿ ಹೊರಟೋಗ್ತಾರೆ. ಇಲ್ಲಿಗೆ ನಾನು ಇವತ್ತು ಈ ವಿಷಯನ ಮುಗಿಸ್ತೀನಿ. ಆದ್ರೆ ದೇವ್ರ ಚಿತ್ತವಾದ್ರೆ ಇದನ್ನ ಮುಂದಿನ ವಾರ ಕಂಟಿನ್ಯೂ ಮಾಡ್ತೇನೆ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೇಳಿದಂತೆ ಎಲ್ಲ ವಿಶ್ವಾಸಿಗಳನ್ನ ಇನ್ನಷ್ಟು ಬಲಪಡಿಸಲಿ, ಎಚ್ಚರಿಸಲಿ. ಈ ಸತ್ಯ, ಸುಳ್ಳು ಈ ವಿಷಯಗಳಲ್ಲಿ ನಾವು ಬಹಳ ಜಾಗರೂಕರಾಗಿರೋಣ. ನಂಬಿಕೆ ವಿಷಯದಲ್ಲಿ ನಾವು ಸ್ಥಿರವಾಗಿರೋಣ, ದೃಢವಾಗಿರೋಣ. ಕರ್ತನನ್ನು ಮೆಚ್ಚುವುದಕ್ಕೆ ಪ್ರಯತ್ನ ಮಾಡೋಣ. ಲೋಕದ ಸಂಗತಿಗಳಿಂದ ನಾವು ಪ್ರತ್ಯೇಕವಾಗಿರೋಣ ಮತ್ತು ಕರ್ತನ ಮಾರ್ಗವನ್ನು, ದೇವರ ವಾಕ್ಯವನ್ನು ಅನುಸರಿಸಿ ನಡೆಯೋಣ ಮತ್ತು ಕರ್ತನ ವಾಕ್ಯಕ್ಕೆ, ಆರಾಧನೆಗೆ, ಪ್ರಾರ್ಥನೆಗೆ ಮೊದಲನೆಯ ಸ್ಥಾನವನ್ನು ನಾವು ಕೊಡ್ತಾ ಬರೋಣ. ಆದ್ರೆ ಸೈತಾನನ ಬಿಡುವಂತ ಅಗ್ನಿಬಾಣಗಳ ವಿಷಯವಾಗಿ ನಾವು ಬಹಳ ಎಚ್ಚರಿಕೆ ಆಗಿರೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ